ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಹುಡುಕ್ತಾ ಇರುವ ಪ್ರಕರಣ. ನೂರಾರು ಶವಗಳನ್ನು, ಅತ್ಯಾಚಾರಕ್ಕೊಳಗಾದ ಯುವತಿಯರ ಶವಗಳನ್ನು ನಾನು ಹೂತಿದ್ದೇನೆ ಅಂತ ಅನಾಮಿಕ ದೂರುದಾರ ಬಂದಿದ್ದಾನೆ. ನೂರಾರು ಶವಗಳನ್ನು ಹೂಳಲಾಗಿದೆ ಅಂದರೆ ನೂರಾರು ನಾಪತ್ತೆ ಪ್ರಕರಣಗಳ ದಾಖಲಾಗಿರಬೇಕಾಗಿತ್ತು ಅನ್ನುವಂಥದ್ದು ತಾರ್ಕಿಕವಾಗಿ ಕೇಳಲಾಗ್ತಾ ಇರುವ ಪ್ರಶ್ನೆ. ಇಲ್ಲಿ ತನಕ ಕರೆಕ್ಟಾಗಿ FIR ಅಂತಾಗಿರೋದು ಇದು ಒಂದೇ. ಯಾವುದು? ಅನನ್ಯ ಭಟ್ ನಾಪತ್ತೆ ಪ್ರಕರಣ. ಸುಜಾತಾ ಭಟ್ ಅನ್ನುವಂಥವರು ಬಂದರು. ಏಕಾಏಕಿ ಬಂದಿದ್ದಲ್ಲ, ಜನವರಿಯಿಂದ ಅಲ್ಲಿ ಇಲ್ಲಿ ಯೂಟ್ಯೂಬ್ ಚಾನಲ್ಲು ಅಲ್ಲಿ ಇಲ್ಲಿ ಇವರ ಸಂದರ್ಶನಗಳು ಬರ್ತಾ ಇದ್ವು. ಅವು ಹೆಂಗೆ ಬರ್ತಿದ್ವು ಅನ್ನೋದರ ವಿವರಗಳನ್ನು ಕೊಡ್ತೀವಿ ಇನ್ನೇನು ನಾಳೆನೋ ನಾಡಿದ್ದು. ಬಂದರು ಇವರು, ಕತೆ ಹೇಳಿದ್ರೊಂದು. 2003ನೇ ಇಸ್ವಿಯಲ್ಲಿ ನನ್ನ ಮಗಳು ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ಲು ಮಣಿಪಾಲದಲ್ಲಿ. ತನ್ನ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ಲು. ಏಕಾಏಕಿ ನಾಪತ್ತೆ ಆಗಿಬಿಟ್ಲು. ಸ್ನೇಹಿತೆಯರು ನಂಗೆ ಫೋನ್ ಮಾಡಿ ಹೇಳಿದ್ರು, ನಾನು ಕೋಲ್ಕತ್ತಾದ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದಂಥವಳು ಸತ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಬಂದು ಮಗಳನ್ನು ಹುಡುಕಿದೆ. ಮಗಳ ಫೋಟೋ ತೋರಿಸಿದ್ರೆ ಈಕೆ ಬಿಳಿ ಬಟ್ಟೆ ಧರಿಸಿಕೊಂಡಿದ್ದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಈಕೆಯನ್ನು ಕರ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಂತ ಜನ ಹೇಳಿದ್ರು. ನನ್ನ ಮಗಳೆಲ್ಲಿದ್ದಾಳೆ ಅಂತ ಕೇಳಿಕೊಂಡು ವೀರೇಂದ್ರ ಹೆಗಡೆ ಅವರ ಹತ್ರ, ಹರ್ಷೇಂದ್ರ ಹೆಗಡೆ ಅವರ ಹತ್ರ ಹೋದರೆ ನನ್ನನ್ನು ಬೈದು ಕಳಿಸ್ಬಿಟ್ರು. ಆ ನಂತರ ಧರ್ಮಸ್ಥಳ ದೇವಸ್ಥಾನದ ಸಿಬ್ಬಂದಿ ನನ್ನನ್ನು ಒಂದು ರೂಮಿಗೆ ಕರ್ಕೊಂಡೋಗಿ ಕೂಡು ಹಾಕಿ ಹೊಡೆದ್ರು. 3 ತಿಂಗಳು ನಾನು ಕೋಮಾದಲ್ಲಿದ್ದೆ. ಎಚ್ಚರ ಆದಾಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದೆ. ಆವತ್ತಿನಿಂದ ಇವತ್ತಿನ ತನಕ ಮಗಳನ್ನು ಹುಡುಕ್ತಾನೇ ಇದ್ದೀನಿ ಅಂತಂದರು. ಸಹಜ ಇಂಥ ಪ್ರಕರಣದಲ್ಲಿ ಯಾರೇ ಆದರೂ ಕೇಳುವ ಮೊದಲ ಪ್ರಶ್ನೆ, ನಿಮ್ಮ ಮಗಳದೊಂದು ಫೋಟೋ ಕೊಡಿ ಅಂತ. ಇಲ್ಲ. ಮೆಡಿಕಲ್ ಕಾಲೇಜಿನ ಅಡ್ಮಿಷನ್ದು ಏನಾದ್ರು ಡಾಕ್ಯುಮೆಂಟ್ಸ್ ಇದ್ದಾವ? ಇಲ್ಲ. PUC ಮಾರ್ಕ್ಸ್ ಕಾರ್ಡ್ ಇದೆಯಾ? ಇಲ್ಲ. SLC ಮಾರ್ಕ್ಸ್ ಕಾರ್ಡ್ ಇದೆಯಾ? ಇಲ್ಲ. ಪ್ರೈಮರಿ ಸ್ಕೂಲ್ ಓದಿದ್ದಕ್ಕಾದರೂ ಏನಾದರೂ ಇದೆಯಾ? ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಇಲ್ಲ. ಏನಾಯಿತು ಅಂದರೆ ಮನೆಗೆ ಬೆಂಕಿ ಹತ್ತಿ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಅಂತ. ಸರಿ, ನಾವು ಹುಡುಕೊಂಡು ಮೆಡಿಕಲ್ ಕಾಲೇಜಿಗೆ ಹೋದ್ವಿ. 2001ರಲ್ಲಿ ನಿಮ್ಮಲ್ಲಿ ಅನನ್ಯ ಭಟ್, ಡಾಕ್ಟರ್ ಆಫ್ ಅನಿತಾ ಭಟ್ ಏನಾದ್ರು ಅಡ್ಮಿಷನ್ ತಗೊಂಡಿದ್ರಾ ಅಂತ 2001ರ ದಾಖಲೆಯಲ್ಲೂ ಇಲ್ಲ. ಯಾಕೆ ಸುಮ್ಮನೆ ರಿಸ್ಕು ಅಂತ 1998ಇಂದ 2005 ತನಕದ ದಾಖಲೆಗಳನ್ನು ಹುಡುಕಿ ನೋಡಿದ್ರು. ಅನನ್ಯ ಭಟ್, ಡಾಕ್ಟರ್ ಆಫ್ ಅನಿಲ್ ಭಟ್ ಅನ್ನುವ ವಿದ್ಯಾರ್ಥಿನಿ ಮೆಡಿಕಲ್ ಕಾಲೇಜಿನಲ್ಲಿ ಇಲ್ಲ. ಇವರು ಹೇಳಿದ್ದು ಮಣಿಪಾಲದ ಮೆಡಿಕಲ್ ಕಾಲೇಜು. ಮಣಿಪಾಲ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸದ್ದು 2 ಮೆಡಿಕಲ್ ಕಾಲೇಜ್ ಇದ್ದಾವೆ. ಒಂದು ಮಣಿಪಾಲದಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜು, ಇನ್ನೊಂದು ಮಂಗಳೂರಿನಲ್ಲಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜು. ರಿಸ್ಕೇ ಬೇಡ ಅಂತ 2 ಕಾಲೇಜಿನಲ್ಲಿ ಹುಡುಕಿದ್ವಿ, 2 ಕಾಲೇಜಿನಲ್ಲೂ ಇಲ್ಲ. 2003ರಲ್ಲಿ ನಾನು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅಂದರೆ ಇವರು. 2005ರಲ್ಲಿ VRS ತಗೊಂಡು ಬೆಂಗಳೂರಿಗೆ ವಾಪಸ್ ಬಂದೆ ಅಂತ. ಕಲ್ಕತ್ತಾ CBIನಲ್ಲಿ ಚೆಕ್ ಮಾಡಿದರೆ ಬರೀ ಕಲ್ಕತ್ತಾ ಅಲ್ಲ, ಪಶ್ಚಿಮ ಬಂಗಾಳದ CBIನಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ತನಕ ಸುಜಾತಾ ಭಟ್ ಅನ್ನೋರು ಯಾರೂ ಕೆಲಸನೇ ಮಾಡಿಲ್ಲ ಅಂದ್ಬಿಟ್ರು. ಯಾರೂ ಕೆಲಸನೇ ಮಾಡಿಲ್ಲ. ಮತ್ತಿದು ಏನಿದೆ ಕಥೆ ಅಂದರೆ 2003ರಲ್ಲಿ ಸುಜಾತಾ ಭಟ್ ಅವರು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನುವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದಕ್ಕೆ ದಾಖಲೆಗಳು ಸಿಕ್ಕು. ಪೇಪರ್ ಆರ್ಟಿಕಲ್ಗಳನ್ನು ತೋರಿಸಿದ್ವಿ ನಿಮಗೆ, ಶ್ವಾನಪ್ರೇಮಿ ದಂಪತಿ ಅಂತ. ಅದರಲ್ಲಿ ಮಕ್ಕಳಿಲ್ಲದ ಇವರಿಗೆ ನಾಯಿಗಳೇ ಮಕ್ಕಳು ಅಂತಿತ್ತು. ಮತ್ತು ಅನನ್ಯ ಭಟ್ ಮಗಳು ಎಲ್ಲಿಂದ ಬಂದಳು? ಸಹಜವಾಗಲ್ವಾ ಪ್ರಶ್ನೆ ಬಂದದ್ದು. ಅನನ್ಯ ಭಟ್ ಅನ್ನುವ ಮಗಳಿದ್ದರೆ ಮಕ್ಕಳಿಲ್ಲದ ದಂಪತಿಗೆ ನಾಯಿಗಳೇ ಮಕ್ಕಳು ಅಂತ ಆರ್ಟಿಕಲ್ ಬರೆಯೋದಕ್ಕೆ ಅವ್ರಿಗೆ ನಾಯಿ ಕಚ್ಚಿತ್ತ? ಬರೆದಿದ್ದಾರೆ 2 ಪೇಪರ್ಗಳಲ್ಲಿ. ಸುಧಾವಾರ ಪತ್ರಿಕೆಯಲ್ಲಿ, ಇನ್ನೊಂದು ಕಮಲ ಮಾರ್ಗ ಅಂತೇನೋ, ಇದರಲ್ಲಿ 2 ಬರೆದಿದ್ದಾರೆ. ಈ ರೀತಿ ದಾಖಲೆಗಳ ಬರ್ತಾ ಹೋದಾಗ ಸುಜಾತಾ ಭಟ್ ಅವರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಯಿತು. ಅವರು ವಕೀಲರಿದ್ದಾರೆ, ಒಬ್ಬರು ಮಂಜುನಾಥ್ ಅಂತ. ಒಂದು ಸಲ ಅವರ ಭೇಟಿಯ ಅವಕಾಶ ನನಗೂ ಸಿಗಬೇಕಾಗಿದೆ. ಇಲ್ಲಿದ್ದಾರೆ ನೋಡಿ, N ಮಂಜುನಾಥ್, ಸುಜಾತಾ ಭಟ್ ಪರ ವಕೀಲರು. ಅವರು ಕೂಡಿಸ್ಕೊಂಡು ಮಾತಾಡ್ತಾರೆ ಒಂದು ಸೋಫಾ ಮೇಲೆ. ಪೂರ್ತಿಯಾಗಿ ನೋಡಿದ್ರು ಒಂದು ಸಲ. ಇಲ್ಲೇ ಫೋಟೋ ಬಿಡುಗಡೆ ಆಗೋದು. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ಈಗ 3-4 ದಿನದಿಂದ ತುಂಬ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದ್ರೆ, ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಅಂತ.
ಆಯ್ತು ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಗೆ ಗೊತ್ತಿರ್ಬೋದು ಈಗ 3-4 ದಿನದಿಂದ ತುಂಬಾ ಅದು ಇದು ಏನೇನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದೆ. ಮೇಡಮ್, ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ಹಿಂಗಂದು ತೋರಿಸ್ತಾರ ಅವ್ರಿಗೆ ಫೋಟೋನ. ಸುಜಾತಾ ಭಟ್ ಅನ್ನುವ ಈ ವೃದ್ಧೆಯ ಫೋಟೋ ತೋರಿಸ್ತಾರೆ, ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಬರಲಿ ಇದೆ. ಬಂತಲ್ಲ ಫೋಟೋ, ನಮಗೆ ನೋಡ್ರಿ ಚಾಲೆಂಜ್ ಮಾಡಿದ್ರಿ ಸುಜಾತಾ ಭಟ್ ಅವರಿಗೆ, ಫೋಟೋ ತೋರಿಸು ಅಂತ ತೋರಿಸಿದ್ದಾರೆ. ಈಗೇನಂತೀರಿ ಅಂತ ಒಂದು ಏನಾದರೂ ಸವಾಲು ಬಂದಾಗ ಖುಷಿ ಆಗುತ್ತೆ. ಹುಡುಕೊಂಡು ಹೋಗ್ಬೇಕಿದ್ದಾರೆ ಹಿನ್ನೆಲೆ, ಹುಡುಕೊಂಡು ಹೋದ್ವಿ. ಉತ್ತರ ಸಿಗೋದಕ್ಕೇನು ಬಹಳ ಹೊತ್ತು ಬೇಕಾಗಲಿಲ್ಲ. 1998 2003 ಮಧ್ಯದಲ್ಲಿ ಶಿವಮೊಗ್ಗದ ರಿಪ್ಪನ್ಪೇಟೆಯ ಯಾವ ಮನೆಯಲ್ಲಿ ಯಾರ ಜೊತೆ ಸುಜಾತಾ ಭಟ್ ಅವರು ಇದ್ದರೂ ಅವ್ರ ಮನೇಲಿ ಎಷ್ಟು ನಾಯಿತ್ತು ಅಂತ ಹೇಳೋರು ನಮಗೆ ಸಿಗ್ತಾರೆ. ಅಂದರೆ ಈ ಫೋಟೋ ರಹಸ್ಯ ಬಯಲಾಗೋದಿಲ್ವೇ? 2005 VRS ತಗೊಂಡು ಕಲ್ಕತ್ತಾದಿಂದ ನಾನು ಬೆಂಗಳೂರಿಗೆ ಬಂದು ರಂಗಪ್ರಸಾದ ಎನ್ನುವವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದೆ ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸುಜಾತಾ ಭಟ್ ಅವ್ರದ್ದು ಸ್ಟೇಟ್ಮೆಂಟ್ ಇದೆ. 2005 ಈ ಹೆಣ್ಣು ಮಗಳು ಬೆಂಗಳೂರಿಗೆ ಬಂದದ್ದು ಹೌದು, ಕಲ್ಕತ್ತಾದಿಂದ ಅಲ್ಲ, ರಿಪ್ಪನ್ಪೇಟೆಯಿಂದ. ರಂಗಪ್ರಸಾದ್ ಅವರ ಜೊತೆಗೆ ಲಿವಿಂಗ್ ಇನ್ ರಿಲೇಷನ್ಶಿಪ್, ಅದು ಸತ್ಯನೇ. ರಿಪ್ಪನ್ಪೇಟೆಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥ ಸುಜಾತಾ ಭಟ್ ಅನ್ನುವುದಕ್ಕೂ ಸಾಕ್ಷ್ಯಗಳಿಲ್ಲ. ಸುಜಾತಾ ಉಪಾಧ್ಯಾಯ ಬೇಸಿಕಲಿ ಕೆಲಸ ಮಾಡ್ಕೊಂಡಿದ್ದಂಥ ಸುಜಾತಾ ಅವರಿಗೆ ಅನಾರೋಗ್ಯದ ಕಾರಣಕ್ಕಾಗಿ ಡಯಾಬಿಟಿಸ್ ಜಾಸ್ತಿಯಾಗಿ ಹಾಸ್ಪಿಟ್ಲಿಗೆ ತೋರಿಸಿಕೊಳ್ಳೋದಕ್ಕೆ ಬರ್ತಾ ಇದ್ದಂಥ ರಂಗಪ್ರಸಾದ್ ಪರಿಚಯ ಆಗ್ತಾರೆ. ರಂಗಪ್ರಸಾದ್ ಹೆಂಡತಿ ಇಬ್ಬರು ಕೂಡ BELನಲ್ಲಿ ನೌಕರಿ ಮಾಡಿ ರಿಟೈರ್ಡ್ ಆಗಿ ಕೆಂಗೇರಿ ಉಪನಗರದಲ್ಲಿ ಸ್ವಂತ ಮನೆ ಕಟ್ಟಿಸ್ಕೊಂಡಿದ್ದಂಥವರು. ಅವರ ಹೆಂಡತಿ ತೀರ್ಕೊಂಡಿರ್ತಾರೆ. ರಂಗಪ್ರಸಾದ್ ಅವರಿಗೆ ಒಂದು ಗಂಡು ಮಗ, ಒಂದು ಹೆಣ್ಣು ಮಗಳು, ಇಬ್ಬರಿಗೂ ಮದುವೆ ಆಗಿರುತ್ತೆ. ಅಷ್ಟರಲ್ಲೇ ಮಗಳಿಗೆ ಮಗುವಾಗಿರುತ್ತೆ. ರಂಗಪ್ರಸಾದ್ ತಾತ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಸುಜಾತಾ ಭಟ್ ಪರಿಚಯ ಆಗ್ತಾರೆ. ಇವ್ರಿಗೂ ಯಾರೂ ಇರಲಿಲ್ಲ, ಅವ್ರಿಗೂ ಟೇಕ್ ಕೇರ್ ಮಾಡಿಕೊಳ್ಳೋದಕ್ಕೆ ಹೆಂಡತಿ ಇರಲಿಲ್ಲ. ಕೇರ್ ಟೇಕರ್ ಆಗಿ ಮನೆಗೆ ಹೋಗ್ತಾರೆ. ಆನಂತರ ಬಿಡಿ, ಆ ಕುಟುಂಬದ ಪರಿಸ್ಥಿತಿ ಏನೇನಾಯಿತು, ಅಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಕುಟುಂಬ ಏನೇನಾಗೋಯ್ತು ಅನ್ನೋದನ್ನು ಹೇಳಿದ್ರೆ, ಇಲ್ಲಿ ರಂಗಪ್ರಸಾದ್ ಫ್ಯಾಮಿಲಿ ಏನೇನಾಗೋಯ್ತು ಅಂತ ಹೇಳಿದ್ರೆ ನಿಮಗೆ ಸುಮ್ಮನೆ ಪರ್ಸ್ನಲ್ ಹೋಗ್ತಿದ್ದಾರೆ ಇವರು ಅಂತ ಅನಿಸುತ್ತೆ. 2 ಕುಟುಂಬಗಳು ದಿಕ್ಕಾದಿವಾಳಿ ಆಗ್ಬಿಟ್ವು ಪಾಪ. ರಂಗಪ್ರಸಾದ್ ಕುಟುಂಬದ ಕಥೆ ಅಂತೂ ಕೆಂಗೇರಿ ಉಪನಗರದ ಮನೆನ ಮಾರಿಸ್ಬಿಟ್ರು ಹೆಣ್ಮಗಳು. ಫ್ಯಾಮಿಲಿಗೆ ಗೊತ್ತಿಲ್ದಂಗೆ ಸ್ವಂತ ಮನೆ ಕಟ್ಕೊಂಡು ಆರಾಮಾಗಿದ್ದಂಥವರು, ಮಗನಿಗೆ ಅನಾರೋಗ್ಯ, ಹಾಸಿಗೆ ಹಿಡಿದಿದ್ದ. ಆತ ಕೊನೆಗಾಲದಲ್ಲಿ ಲೀಸ್ ಮನೆಗೆ ಹೋಗೋ ಹಂಗಾಯಿತು. ಲೀಸ್ ತಗೊಂಡು ಮನೆಗೆ ಹೋಗಿ 2 ತಿಂಗಳಲ್ಲಿ ಆತನೂ ಸತ್ತು ಹೋಗ್ಬಿಟ್ಟ. ಸುಜಾತಾ ಭಟ್ ಒಂದು 20 ಲಕ್ಷ ತಗೊಂಡು ಬಂದ್ಬಿಟ್ರು ಅಲ್ಲಿಂದ ಹೊರಗೆ. ಬಂದು ಇನ್ನೊಂದು ಲೀಸ್ ಮನೆ ಪದ್ಮನಾಭನಗರದ ಹತ್ರ, ಅಲ್ಲಿ ಲೀಸ್ ಮನೆ ತಗೊಂಡಿದ್ದತ್ತು. ಮಗಳು ಬಿಡಿ ಮದುವೆ ಆಗಿತ್ತು, ಅವ್ರು ತಮ್ಮ ಗಂಡ ತಮ್ಮ ಸಂಸಾರ ಅಂತ ಅವರಿದ್ದರು. 2015 ರಂಗಪ್ರಸಾದ್ ಮಗ ಶ್ರೀವತ್ಸ ತೀರ್ಕೊಂಡ್ರು. ರಂಗಪ್ರಸಾದ್ ಈ ವರ್ಷ 2025 ಜನವರಿ 5 ತೀರ್ಕೊತಾರೆ, 82ನೇ ವಯಸ್ಸಿನಲ್ಲಿ. ಆಯ್ತು, ಕಥೆ ಎಲ್ಲ ಆಯ್ತಪ್ಪ. ಹಂಗಿದ್ರೆ ಫೋಟೋ ಯಾರದ್ದು? ರಂಗಪ್ರಸಾದ್ ಸೊಸೆ. ರಂಗಪ್ರಸಾದ್ ಮಗ ತೀರ್ಕೊಂಡ್ರಲ್ಲ 2015 ಶ್ರೀವತ್ಸನನ್ನು ಡ್ಯಾನಿ ಅಂತ ಕರೀತಾ ಇದ್ರು. ನೋಡಿದವ್ರು ಹೇಳ್ತಾರೆ ಇವತ್ತು ವೆರಿ ಹ್ಯಾಂಡ್ಸಮ್ ಗೈ ಅಂತ. ಹೀರೋ ಥರ ಇದ್ದಂತೆ ನೋಡೋದಕ್ಕೆ. ಆತನ ಸಾವಿನ ಬಗ್ಗೆಯೂ ಅನುಮಾನಗಳಿದ್ದಾವೆ. ಹೆಂಗಾತ ಏಕಾಏಕಿ ಸತ್ತೋಗ್ಬಿಟ್ಟ ಅಂತ. ಇರಲಿ, ಆ ಶ್ರೀವತ್ಸನ ಹೆಂಡತಿ ವಾಸಂತಿ
ಇಲ್ಲಿ MS ರಾಮಯ್ಯ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು ಮೂಲತಃ ಕೊಡಗನವರು. ಶ್ರೀವತ್ಸನ ಜೊತೆ ಲವ್ ಮ್ಯಾರೇಜ್ ಆಗಿತ್ತು. 2007ರಲ್ಲಿ ಗಂಡ ಸಾಯೋದಕ್ಕಿಂತ 6-7 ವರ್ಷ ಮೊದಲೇ ತವರಿಗೆ ಹೋದಾಗ, ಕೊಡಗಿನಲ್ಲಿ ತವರಿಗೆ ಹೋದಾಗ ಈಕೆನೂ ಅನುಮಾನಾಸ್ಪದವಾಗಿ ಸತ್ತುಬಿಟ್ರು. ವಾಸಂತಿನೂ ಸತ್ತುಬಿಟ್ರು. ನಮ್ಮ ಸ್ಕ್ರೀನಿನ ಬಲಭಾಗದಲ್ಲಿ ಸೀರೆ ಉಟ್ಕೊಂಡಿರುವಂಥ ಫೋಟೋ ನೋಡ್ತಾ ಇದ್ದೀರಲ್ಲ, ವಾಸಂತಿ 2007ರಲ್ಲಿ ಸಾಯುವುದಕ್ಕಿಂತ ಸ್ವಲ್ಪ ದಿವಸದ ಮುಂಚಿನ ಫೋಟೋ ಇದು. ಈ ಸುಜಾತ ಹತ್ರ ವಾಸಂತಿ ತನ್ನ ಕಾಲೇಜು ದಿನಗಳದ್ದು ಒಂದು ಫೋಟೋ ತೋರಿಸಿದ್ರು. ಆ ಫೋಟೋ ಇತ್ತು, ಕಾಪಿ ಇತ್ತು, ಒಂದು ಪಾಸ್ಪೋರ್ಟ್ ಸೈಜ್ ಇತ್ತು. ವಾಸಂತಿ ಫೋಟೋ ಇದು. ನೋಡಿ ಕ್ಯಾಲ್ಕುಲೇಷನ್ ಹೆಂಗಿದೆ. ನಮಗೆ ಬಂದಂಥ ಮಾಹಿತಿ ಎಲ್ಲೆಲ್ಲಿಂದನೂ ತೆಗಿತೀವಿ, ಈ ಮಾಹಿತಿ ತೆಗಿಯಲ್ವೇ? ಯಾವಾಗ ಸೋಷಿಯಲ್ ಮೀಡಿಯಾ ವಿಪರೀತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಲ್ಲ, ಸುಜಾತ ಹೆಸರಿನಲ್ಲಿ ಇಲ್ಲದೆ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ, ಮಗಳಿಗೆ ನ್ಯಾಯ ಕೊಡಿ ಅಂದರೆ ಎಲ್ಲಿಂದ ತಾಯಿ ಕೊಡೋದು ಅಂತ ಆ ಇಡೀ ತಂಡದ ಮೇಲೆ ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗಾಗ್ಬಿಡ್ತು, ಒತ್ತಡ ಶುರುವಾಗ್ಬಿಡ್ತು. ಇದು ಹೆಂಗಿದೆ ಅಂದರೆ ಅದೇನೋ ಕೆರೆದಷ್ಟೇ ತುರಿಸ್ಕೊಳ್ಳೋದಂತಾರಲ್ಲ, ಹಾಗಿದೆ ಕಥೆ ಇದು. ಸದ್ಯಕ್ಕೆ ಫೋಟೋ ಕೇಳ್ತಾರಲ್ಲ, ಕೊಟ್ಬಿಡಿ ಯಾವ್ದಾದ್ರು ಒಂದು. ಫಸ್ಟು ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದಾ ಅಂತ, ಯಾವ್ದಾದ್ರು ಒಂದು ಇಂಟರ್ನೆಟ್ನಲ್ಲಿ ಇದ್ದಿದ್ದು ಫೋಟೋ ಕೊಟ್ಟುಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಆ ಟೀಮ್ನಲ್ಲಿ ಈ MD ಸಮೀರ್ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ. ಈ ಆರ್ಟಿಫಿಷಿಯಲ್ AI ವಿಡಿಯೋ ಮಾಡಿದ ಅನುಭವ ಅದು. ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ನಲ್ಲಿ ಹಾಕಿದ್ರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ. ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ MD ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯುತ್ತೆ, ಒಂದು ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ, ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದರೆ ಇದು ಕರೆಕ್ಟಾಗಿ ಆಗತ್ತೆ. ನೋಡಿ, ಇದು ಅನನ್ಯಾದಲ್ಲ ಈ ಫೋಟೋ, ಸುಜಾತ ಮಗಳದ್ದಲ್ಲ, ನನ್ನ ಹೆಂಡ್ತಿದು ಅಂತ ಹೇಳೋದಕ್ಕೆ ಈಕೆ ಗಂಡ ಬದುಕಿಲ್ಲ. ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳೋದಕ್ಕೆ ರಂಗಪ್ರಸಾದ್ ಬದುಕಿಲ್ಲ. ರಂಗಪ್ರಸಾದ್ ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಕಂಡು ಹಿಡಿದು ಇಲ್ಲ ಇದು ಯಾಕೋ ನನ್ನ ಅಣ್ಣನಿಗೆ ಹೆಂಡ್ತಿದ್ದಂಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ. ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ, ಎಲ್ಲಿದ್ದಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಈ ರಹಸ್ಯ ಬಯಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು. ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ, ಬೊಟ್ಟಿಲ್ಲ, ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ ತೆಗೆದು ಬೊಟ್ಟಿಟ್ಟ. ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದರ ಅಂದಾಜು ಇರಲಿಕ್ಕಿಲ್ಲ ಬಹುಶಃ. ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್. ಬೊಟ್ಟಿಟ್ಟು ತೋರಿಸಿದ್ರು ಹಿಂಗೆ ಫೋಟೋನ. ಈ ಫೋಟೋ ತೋರಿಸಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನಹತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು. ವಾಸಂತಿ ಫೋಟೋ ರೀ ಇದು, ರಂಗಪ್ರಸಾದ್ ಸೊಸೆ ಫೋಟೋ ಇದು. ಅಂದರೆ ಇಷ್ಟು ದಿವಸ ನಾವು ಅಲರ್ಟ್ ಇರಲಿಲ್ಲ. ಏನೋ ಹೇಳಿ ಏನೋ ತೋರಿಸಿ ಇದು ಹಂಗಲ್ಲ ಹಿಂಗೆ ಅಂದ್ಬಿಟ್ಟಾಗ ಜನ ಬೆನ್ನತ್ತಿದ್ದಾರೆ. ಈಗ ಕೈ ತೊಳ್ಕೊಂಡು ಬೆನ್ನತ್ತಿದ್ದಾರೆ. ಈಗ ಆಡುವ ಪ್ರತಿ ವಾಕ್ಯ, ಹೇಳುವ ಪ್ರತಿ ಶಬ್ದ, ತೋರಿಸುವ ಪ್ರತಿ ಫೋಟೋ, ಬಂದಿರುವ ಪ್ರತಿ ದೃಶ್ಯ, ಅದಕ್ಕೆ ವ್ಯಾಲಿಡೇಷನ್ ಬೇಕಾಗುತ್ತೆ ಸ್ವಾಮಿ. ಏನೋ ತೋರಿಸಿ ಹಾಗೆ ಪಾರಾಗ್ಬಿಡ್ತೀವಿ. ಜನ ಇಷ್ಟು ದಿವಸ ನಂಬ್ಕೊಂಡಂಗೆ ಈಗಲೂ ನಂಬ್ಕೋತಾರೆ. ಸೊ ವಿ ಆರ್ ಸ್ಟಿಲ್ ಕ್ಲೇಮಿಂಗ್ ಸುಜಾತಾಗ ಮಗಳಿಲ್ಲ. ಇದು ವಾಸಂತಿ ಫೋಟೋ. ಏನಾಯ್ತು ಸಾಯಂಕಾಲ ಸುಜಾತ ಭಟ್ ಅಲ್ಲ ಅದು, ಸುಮ್ಮನೆ ಜನ ಸುಜಾತ ಭಟ್ ಅಂತಾರೆ, ಅದಕ್ಕೂ ಪ್ರೂಫ್ ಇಲ್ಲ. ಸುಜಾತ ಉಪಾಧ್ಯಾಯದು ಫೋನ್ ನಂಬರ್ ಇದೆ ನಮ್ಮ ಹತ್ರ. ನಮ್ಮ ಇನ್ಪುಟ್ ಎಡಿಟರ್ ಅಭಿನಂದನ್ಗೆ ಒಂಥರ ಸುಮ್ಮನೆ ಫೋನ್ ಮಾಡಿರಿ ನೋಡೋಣ ಅಂತ. ಸುವರ್ಣ ನ್ಯೂಸಿಂದ ಅಂತ ಹೇಳಿದ್ರೆ ತಾರಾಮಾರ ಹೋಗಿಲಿಕ್ಕಿಲ್ವಾ ಅಂತವರು ಸುವರ್ಣ ನ್ಯೂಸ್ ಅಂತ ಯಾಕೆ ಹೇಳಬೇಕು, ಏನೋ ಒಂದು ಹೇಳಿ ಮಾತಾಡ್ರಿ ಅಂದಿದ್ದಕ್ಕೆ ಫೋನ್ ಮಾಡಿದರು ಅಭಿನಂದನ್, ನಮ್ಮ ಇನ್ಪುಟ್ ಎಡಿಟರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ಅದು ನನ್ನ ಮಗಳದೇ ಫೋಟೋ, ನನಗೂ ಅವರಿಗೂ ಸಂಬಂಧ ಇಲ್ಲ. ಹೌದಾ? ಅದು ನನಗೆ ಅವ್ರು ಯಾರು ಗೊತ್ತಿಲ್ಲ. ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಆಗ ದಾಖಲೆಗಳೆಲ್ಲ ಸುಟ್ಟೋಯ್ತಾ? ಹೌದು. ಈವರೆಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಇರೋದು ಅದು ಮೊನ್ನೆ ಹುಡ್ಕಾಡಿ ಒಂದು ಫೋಟೋ ಸಿಕ್ಕಿರೋದು. ಅದು ನನ್ನ ಹತ್ರ ಎಲ್ಲ ಮನೆಯೇ ಸುಟ್ಟು ಭಸ್ಮ ಮಾಡಿದ್ದಾರೆ. ನನ್ನ ಒಂದು ಬಟ್ಟೆಯಲ್ಲಿ ನಾನು ಹೊರಗಡೆ ಬಂದಿರೋದು. ಅದು ನನ್ನ ಮಗಳ ಫೋಟೋ. ಒಂದೇ ರೀತಿ 10 ಜನರು ಇರ್ತಾರೆ. ಅದರ ನಿಮ್ ತರ 4 ಜನನ 6 ಜನನ ಇರ್ತಾರೆ. ಅದನ್ನೆಲ್ಲ ನಾನು ಎಲ್ಲರಿಗೂ ಕ್ಲಾರಿಫಿಕೇಶನ್ ನಾನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಬೇರೆಯವರಿಗೆ ನಾನು ವಿವರಣೆ ಕೊಡಬೇಕಾಗಿಲ್ಲ. ಅದು ಅವರದು ಅದೇನಿದೆಯೋ ಅದು ನನಗೆ ಗೊತ್ತಿಲ್ಲ. ನನಗೂ ಅವರಿಗೂ ನಾನು ರಂಗಪ್ರಸಾದ್
ನನ್ನ ಮನೆಗೆ ಬಂದಿರೋದು, ನಾನು ಅವರ ಮನೆಗೆ ನಾನು ಹೋಗ್ಲಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಹಾ, ತಾವು ಬೆಂಗಳೂರಲ್ಲಿ ರಂಗಪ್ರಸಾದ್ ಅವ್ರ ಮನೇಲೇ ಇದ್ರಿ ಅಂತ ಒಂದು ಮಾಹಿತಿ. ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು ಅವರದ್ದು ಯಾವುದೋ ಒಂದು ಕಂಪ್ಲೇಂಟ್ ಇಂದ, ಅವರ ಮಗನ ಕಂಪ್ಲೇಂಟ್ ಇಂದ. ರಂಗಪ್ರಸಾದ್ ನಿಮಗೆ ಹೇಗ್ ಪರಿಚಯ ಆಗಿದ್ದು ಮೇಡಮ್? ನಾನು ಔಷಧಿ ತಗೊಳ್ ಬರಬೇಕಾಗಿದೆ, ಕ್ಯಾನ್ಸರ್ಗೆ ಔಷಧಿ, ಒಂದು ಶಿಕಾರಿಪುರದಲ್ಲಿ ಒಂದು ಔಷಧಿ ಕೊಡ್ತಾ ಇದ್ರು. ಹಾ ಮೇಡಮ್, ಅಲ್ಲಿ ಪರಿಚಯ ಆಗಿರೋದು. ಅಲ್ಲಿಗೆ ರಂಗಪ್ರಸಾದ್ ಶಿಕಾರಿಪುರಕ್ಕೆ ಬಂದಿದ್ರಾ? ಹೌದು, ಅವ್ರ ಔಷಧಿ ತಗೊಳಕ್ಕೆ ಬಂದಿದ್ರು. ನೀವು ಶಿಕಾರಿಪುರದಲ್ಲಿ ಏನ್ ಮಾಡ್ತಾ ಇದ್ರಿ ಮೇಡಮ್? ನಾನು ರಿಪ್ಪನ್ಪೇಟೆಯಲ್ಲಿ ನಾನು ನಾಯಿಗಳನ್ನ ಇದು ಮಾಡ್ಕೊಂಡು ನನ್ನ ಮಗಳನ್ನ ಬೇರೆ ಕಡೆ ನಾನು ಬೆಳೆಸಿ ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೆ 2002 ಅಂದ. ಸರಿ, ಅವ್ರು ಬಂದಿರೋದು ನಾನು ಅವ್ರ ಹತ್ರ ಹೋಗಿರ್ಲಿಲ್ಲ. ಹಾಗಾಗಿ ನಾನು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ. ನಾನು ನನ್ನ ಮಗಳು ಬೇರೆಯವರ ಜೊತೆಯಲ್ಲಿ ನಾನು ಅವರನ್ನ ಬೆಳೆಸಿದ್ದೀನಿ. ಹಾ, ಅವರಿಗೆ ಮಕ್ಕಳಿರ್ಲಿಲ್ಲ. ನಾನು 83 ಅಲ್ಲಿ ನನಗೆ ಮಗು ಆಗಿರೋದು. ನಾನು ಅನಿಲ್ ಭಟ್ಟನ 83 ಅಲ್ಲಿ ನಾನು ಯಾರಿಗೂ ಗೊತ್ತಿಲ್ಲದೆ ನಾನು ಮದುವೆ ಆಗಿದ್ದೆ. ಅನಿಲ್ ಭಟ್ ಎಲ್ಲಿಯವರು? ಮಂಗಳೂರಿನವರು. ಅನನ್ಯ ಭಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ. ಕಾಲೇಜ್ ಅಡ್ಮಿಷನ್ ಡಾಕ್ಯುಮೆಂಟ್ ಇದೆಯಾ? ಎಲ್ಲ ಇದೆ. ವಾಸಂತಿ ಅವರ ಫೋಟೋನ ಸುಜಾತ ಭಟ್ ಅವ್ರು ತೋರಿಸಿದ್ರು ಅಂತ, ಈ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದು ನನ್ನ ಮಗಳದೇ ಫೋಟೋ. ನಿಮ್ಮ ನನಗೂ ಮಗಳು? ಅವರಿಗೂ ಸಂಬಂಧ ಇಲ್ಲ. ಹೌದಾ? ಅದು ನನ್ಗೆ ಅವ್ರು ಯಾರು ಗೊತ್ತಿಲ್ಲ. ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಆಗ ದಾಖಲೆಗಳೆಲ್ಲ ಸುಟ್ಟೋಯ್ತಾ? ಹೌದು, ಎಲ್ಲ ಮನೆನೇ ಸುಟ್ಟು ಭಸ್ಮ ಮಾಡಿದ್ದಾರೆ. ಈವರೆಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಇರೋದು ಅದು ಮೊನ್ನೆ ಹುಡುಕಾಡಿ ಒಂದು ಫೋಟೋ ಸಿಕ್ಕಿರೋದು. ಅದು ನನ್ನ ಮಗಳ ಫೋಟೋ. ಒಂದೇ ರೀತಿ 10 ಜನರು ಇರ್ತಾರೆ. ಅದ್ರ ನಿಮ್ ತರ 4 ಜನನ 6 ಜನನ ಇರ್ತಾರೆ. ನಾನೆಲ್ಲ ಇಟ್ಕೊಂಡಿದ್ದೀನಿ. ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಅನನ್ಯ ಭಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಎಲ್ಲ ಇದೆ. ರಂಗಪ್ರಸಾದ್ ಅವರ ಜೊತೆ ತಾವು ಲಿವಿಂಗ್ ಇದ್ರಿ ಅಂತ? ಹೌದು, ಲೀವಿಂಗ್ ಅಲ್ಲಿ ಇದ್ದೆ. ಅವಳು ಹೋದ ಮೇಲೆ, ಅವ್ರ ಸೊಸೆ ಹೋದ ಮೇಲೆ. ಅಂದ್ರೆ ತಾವು 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳೆಗಾವ್ ಅವರ ಜೊತೆ ಇದ್ದಿದ್ದು ಸತ್ಯನಾ ಮೇಡಮ್? ಹೌದು, ಸತ್ಯ. ನಾನು ರಂಗಪ್ರಸಾದ್ ನನ್ನ ಮನೆಗೆ ಬಂದಿರೋದು, ನಾನು ಅವರ ಮನೆಗೆ ನಾನು ಹೋಗ್ಲಿಲ್ಲ. ನಾನು ಅನಿಲ್ ಭಟ್ಟನ 83 ಅಲ್ಲಿ ನಾನು ಯಾರಿಗೂ ಗೊತ್ತಿಲ್ಲದೆ ನಾನು ಮದುವೆ ಆಗಿದ್ದೆ. ನನ್ನ ಮಗಳು ಬೇರೆಯವರ ಜೊತೆಯಲ್ಲಿ ನಾನು ಅವರನ್ನ ಬೆಳೆಸಿದ್ದೀನಿ. ಅವರಿಗೆ ಮಕ್ಕಳಿರ್ಲಿಲ್ಲ. ನಾನು 83 ಅಲ್ಲಿ ಇದ್ರದ್ದು ಡೀಟೇಲ್ಸ್ ಕೊಡ್ತೀವಿ. ಇದಾದ ಮೇಲೆ ನಮ್ಮ ರಿಪೋರ್ಟರ್ಸ್ನ ಕರೆದು ಉಡುಪಿಯಲ್ಲಿ ಯಾವುದೋ ಒಂದು ಗಂಡ ಹೆಂಡತಿ ಹೆಸರು ಹೇಳ್ತಾರೆ ಇವಮ್ಮ. ಇವರ ಮನೆಯಲ್ಲಿ ನನ್ನ ಮಗಳು ಬೆಳೆದಳು. ಅನಿಲ್ ಭಟ್ ಅನ್ನುವಂಥವ್ರು ಪ್ರೀತಿಸಿ ನನ್ನನ್ನು ಪ್ರೆಗ್ನೆಂಟ್ ಮಾಡಿ ಕೈ ಕೊಟ್ಟು ಓಡೋಗ್ಬಿಟ್ರು 1983ರಲ್ಲಿ ಅಂತಾರೆ. ಓಡೋಗ್ಬಿಟ್ರು. ಅದಾದ ನಂತರ ಮಗಳು ಹುಟ್ಟಿದ್ಲು. ಆ ಮಗಳನ್ನು ಮಕ್ಕಳಿಲ್ಲದ ದಂಪತಿ ಬೆಳೆಸಿದರು ಅಂತ. ನಾನು ನಮ್ಮ ಹುಡುಗರನ್ನ ಕರೆದು ಆ ದಂಪತಿನ ಹುಡ್ಕೋಣ ಬಂದರು ಅಂತಂದೆ. ನಮ್ಮ ಹುಡುಗರು ಬಿಡಿ ಸರ್ ಮಾಡೋಕ್ಕೆ ಕೆಲಸ ಇಲ್ವಾ ಇವಳೇನು ಬಿದ್ಕೊಂಡು ಅಂತಿದ್ದಾರೆ. ಬಟ್ ಸತ್ಯಶೋಧನೆ ಪತ್ರಕರ್ತರ ಜವಾಬ್ದಾರಿ ಅಲ್ವಾ, ಮಾಡೋಣ. ಈ ಸುಜಾತ ಉಪಾಧ್ಯಾಯ ಕಥೆ ಹೇಳ್ತಾ ಕೂತ್ಕೊಂಡ್ರೆ ಅದು ಮುಗಿಯೋಂಥ ಕಥೆ ಅಲ್ಲ. ಅದು ಮುಂದಿನ ಸುದ್ದಿಗಳಿಗೆ ಹೋಗೋಣ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ್ದೆ. ಆದರೆ ಈ ಫೋಟೋ ರಹಸ್ಯ ಹುಡುಕ್ತಾ ರಂಗಪ್ರಸಾದ್ ಜೀವನ ಏನಾಗೋಯ್ತು ಅನ್ನೋದನ್ನು ನೋಡ್ತಾ ಇದ್ವಲ್ಲ ನಾವು. ರಂಗಪ್ರಸಾದ್ ಮಗ, ಅವರ ಸೊಸೆ, ಬೇಜಾರು ಅನ್ಸುತ್ತೆ ಅದನ್ನು ನೋಡಿದ್ರೆ. ಅಲ್ಲಿ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಕುಟುಂಬ ಏನಾಗೋಯ್ತು. ಇರಲಿ ಬಿಡಿ, ಕಂಡವ್ರ ಮನೆ ವಿಷಯ ನಮಗೆ ಯಾಕೆ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಡಿನಿಂದ ಕಾಂಗ್ರೆಸ್ ಸಂಸದರಾಗಿ ಆಯ್ಕೆಯಾಗಿರುವ ಮಾಜಿ IAS ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರ ಹೆಸರು ಧರ್ಮಸ್ಥಳದ ವಿಷಯದಲ್ಲಿ ಆವಾಗ ಬರ್ತಾ ಇದೆ. ಒಂದೆರಡು ಪೇಪರ್ಗಳಲ್ಲೂ ಬಂತದು. ಇಂಡೈರೆಕ್ಟಾಗೂ ಬಂತು, ಕೆಲವು ಡೈರೆಕ್ಟಾಗೂ ಬರೆದ್ರು. ನಾನು ರಿಪೋರ್ಟ್ ಆಗಿದ್ದು ಹೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇಲ್ಲ. ತನಿಖೆಯ ಮೂಲಗಳಿಂದ ಬಂದಿರುವ ಮಾಹಿತಿ ಅಂತ ಹೇಳ್ತಾ ಇಲ್ಲ. ಇವತ್ತು ಶಾಸಕ ಜನಾರ್ದನ ರೆಡ್ಡಿ ಅವರು ನೇರವಾಗಿ ಶಶಿಕಾಂತ್ ಸೆಂಥಿಲ್ ಅವರ ಹೆಸರನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಈ ಸುದ್ದಿ. ಇದೆಲ್ಲದರ ಹಿಂದೆ ಸಸಿಕಾಂತ್ ಸೆಂಥಿಲ್ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡೇ ಮಾಡಿಸ್ತಾ ಇದೆ ಇದನ್ನು ಅಂತ ಜನಾರ್ದನ ರೆಡ್ಡಿ ಅವರು ಹೇಳಿಬಿಟ್ರು. ಕೇಳಿಸ್ಕೊಳ್ಳಿ. ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಅವ್ರೇನು ಸಮಾಧಾನ ಹೇಳುವಂಥ ಒಂದು ಪ್ರಯತ್ನ ಮಾಡಿದರು. ಅವ್ರ ಮನಸ್ಸಾಕ್ಷಿಗೆ ಸಮಾಧಾನ ಆಗಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವ್ರ ಮುಖದಲ್ಲೇ ಕಾಣ್ತಾ ಇತ್ತು. ನಮ್ಮ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವರು, ವಿಜೇಂದ್ರ ಅವರು, ಸುನಿಲ್ ಕುಮಾರ್ ಅವರು ಎಲ್ಲರೂ ಕೂಡ ಆ ಷಡ್ಯಂತ್ರ ಉಪಮುಖ್ಯಮಂತ್ರಿಗಳೇ ತಾವು ಹೇಳ್ತಾ ಇದ್ದೀರಲ್ಲ, ಒತ್ತಿ ಹೇಳಿದ್ದೀರಿ, ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿದರೂ ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳುವಂಥ ಒಂದು
ಮಾತನ್ನೇ ಹೇಳಿದರು. ಮತ್ತು ನೇರವಾಗೂ ನಾನು ಹೇಳುವಂಥ ಒಂದು ವಿಚಾರ ಏನು ಅಂತಂದರೆ 100ಕ್ಕೆ 100 ಇದು ಒಂದು ಹಿಂದೂ ಧಾರ್ಮಿಕ ಒಂದು ಭಾವನೆಗಳಿಗೆ ಹೊಡೆತ ಹೊಡೆಯುವಂಥ ರೀತಿಯಲ್ಲಿ ಒಂದು ದೊಡ್ಡ ಹುನ್ನಾರನೇ ಆಗಿರುವಂಥದ್ದು. ಆ ಮೂವರು ಸೇರ್ಕೊಂಡ್ಬಿಟ್ಟು ಇದನ್ನು ಹೇಗಾದರೂ ಮಾಡಿ ನಾವು ಒಂದು ಅಂತ್ಯಕ್ಕೆ ತಗೊಂಡು ಹೋಗಬೇಕು, ನಾವು ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಲೆಕ್ಕದಲ್ಲಿ ಯಾರೋ ಒಬ್ಬ ಮುಸುಕುದಾರಿನ ಮತ್ತೆ ಕ್ರಿಯೇಟ್ ಮಾಡಿದರು. ಒಂದು ಸೇವಾ ಎಲ್ಲಾದರೂ ಹೂತಿಟ್ರೆ ಅದನ್ನು ತೆಗಿಬೇಕು ಅಂತಂದರೆ ಇವತ್ತು ಪ್ರೊಸೀಜರ್ನ ಫಾಲೋ ಮಾಡಿ ಒಂದು ಪದ್ಧತಿ ಪ್ರಕಾರ ಅದನ್ನು ಹೊರಗಡೆ ತೆಗಿಬೇಕು. ಆದರೆ ಇಷ್ಟು ದೊಡ್ಡ ಸರ್ಕಾರ ಯಾವೊಬ್ಬ ಅನಾಮಧೇಯ ಒಂದು ತಲೆಬುರುಡೆ ತಗೊಂಡು ಬಂದ ತಕ್ಷಣ ಅದನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ SIT ಅಂತ ಹೇಳಿಬಿಟ್ಟು ಇವತ್ತು ಇಡೀ ಒಂದು ಧರ್ಮಸ್ಥಳ ಪುಣ್ಯಕ್ಷೇತ್ರ ಅಂದರೆ ಪವಿತ್ರವಾದ ಪುಣ್ಯಕ್ಷೇತ್ರಕ್ಕೆ ಇವತ್ತು ಮಸಿ ಬಳಿದಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಇವತ್ತು ಆ ಮನುಷ್ಯ ಕಾಂಗ್ರೆಸ್ ಪಕ್ಷದ ಮೂಲಕ DMK ಅಲಯನ್ಸಲ್ಲಿ ತಮಿಳುನಾಡಿಂದ ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಅವರು. ಈ ವಿಷಯದಲ್ಲಿ ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಅಂದರೆ ಸ್ಪಷ್ಟವಾಗಿಯೂ ಹೇಳ್ತಾ ಇದ್ದೀನಿ, ಶಶಿಕಾಂತ್ ಸೆಂಥಿಲ್ ಇದರ ಒಂದು ಮಾಸ್ಟರ್ ಮೈಂಡು. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಈ ಧರ್ಮಸ್ಥಳ ವಿಚಾರ ಬಂದಾಗ ಯಾವುದೇ SIT ರಚನೆ ಮಾಡಲಿಕ್ಕೆ ಅವರು ಯೋಚನೆ ಮಾಡಲಿಲ್ಲ. ಶಶಿಕಾಂತ್ ಸೆಂಥಿಲ್ ಮೂಲಕ ಹೈಕಮಾಂಡ್ ಒತ್ತಡದಿಂದಾನೇ ಮುಖ್ಯಮಂತ್ರಿಗಳು ಮತ್ತು SITಯನ್ನು ರಚನೆ ಮಾಡಿ ಇವತ್ತು ನಗೆಪಾಟ್ಲಿಗೆ ಈಡಾಗಿದೆ ಈ ಸರ್ಕಾರ. ಷಡ್ಯಂತ್ರ ಅನ್ನುವ ಮಾತು ಸ್ವತಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಂದಲೇ ಬಂದಿದೆ. ಷಡ್ಯಂತ್ರ, SIT ರಚನೆಯಾಗಿದೆ, ತನಿಖೆ ನಡೀತಾ ಇದೆ. ಇದರಲ್ಲಿ ಒಂದು ಕಾಣದ ಕೈ ವರ್ಕ್ ಮಾಡ್ತಾ ಇದೆ. ಕಾಣದ ಕೈ ಅಂತ ನಾನು ಹೇಳ್ತಾ ಇರೋದು, ನಮ್ಗೆ ಗೊತ್ತಾ ಕೈ ಯಾವುದು ಅಂತ. ಆ ಕೈಯ ಕಾರಣಕ್ಕಾಗಿ ಟೋಟಲ್ ಇನ್ವೆಸ್ಟಿಗೇಷನ್ನಲ್ಲಿ ಏನೇನಾಗಿದೆ ಅನ್ನೋದನ್ನು ನಿಮಗೆ ಹೇಳಬೇಕು. ನಾಳೆ ಬೆಳಗ್ಗೆ 9ಕ್ಕೆ ಹೇಳೋಣ ಅಂದ್ಕೊಂಡೆ. ನಾಳೆ ಇನ್ನೂ ಒಂದು ದೊಡ್ಡ ಸುದ್ದಿ ಇದೆ. ನಾಳೆ ಬೆಳಗ್ಗೆ 9ಕ್ಕೆ ಇನ್ನೊಂದು ದೊಡ್ಡ ಸುದ್ದಿ ಇದೆ, ನೋಡೋಣ. ನಾಡಿದ್ದು ಸಾಧ್ಯ ಆದರೆ ಈ ಇನ್ವೆಸ್ಟಿಗೇಷನಿನ ಹಕೀಕತ್ ತೆಗೆದಿಡ್ತೀವಿ ನಿಮ್ಮೆದುರಿಗೆ. ಅದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ಹಿಯರ್ಸೇ ಅಲ್ಲ. ಎಲ್ಲೋ ವರದಿಯಾಗಿತ್ತು, ಅಲ್ಲಿ ಬಂದಿತ್ತು, ಇಲ್ಲಿ ಬಂದಿತ್ತು ಅಲ್ಲ. ಒಂದು ಕಾಣದ ಕೈ ಇನ್ವೆಸ್ಟಿಗೇಷನ್ನಲ್ಲಿ ಏನೇನು ಮಾಡ್ತಾ ಇದೆ, SIT ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿಗೂ ಹೋಗ್ತಾ ಇದೆ, ಅಂತಿಮ ಗುರಿ ಇನ್ವೆಸ್ಟಿಗೇಷನ್ ಅದು ಏನಿದೆ ಎಲ್ಲವನ್ನು ವಿವರಗಳನ್ನು ಕೊಡೋಣ. ಶಶಿಕಾಂತ್ ಸೆಂಥಿಲ್ ಹೆಸರನ್ನು ಜನಾರ್ದನ ರೆಡ್ಡಿ ಅವರು ಹೇಳಿದ್ರು. ಆ ಹೆಸರು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ ಅಂತ ವಿಜಯೇಂದ್ರ ಅವರು ಹೇಳಿದ್ರು. ಅಂಥದ್ದೇನೂ ಇಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರಂದರು. ಕೇಳಿಸ್ಕೊಳ್ಳಿ, ಅವರಿಬ್ಬರು ಹೇಳಿದ್ದು. ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತು ಧಾರ್ಮಿಕ ಭಾವನೆಗಳಿಗೇನು ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ, ಅಪಪ್ರಚಾರಗಳು ಆಗಿದ್ದಾವೆ, ಮಾಡ್ತೇವೆ. ಇನ್ನೂ ಕೂಡ ಸದನ ನಡೀತಾ ಇದೆ. ನಿನ್ನೆ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ತಾವು ಗಮನಿಸಿದ್ದೀರಿ. ಒಂದು ಅನ್ಯ ಧರ್ಮದ ವಿಚಾರದಲ್ಲಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ 24 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡಿಬೇಕಾದ್ರೆ ಯಾಕೆ ಅದನ್ನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡಲಿಲ್ಲ? ಅಪಪ್ರಚಾರವನ್ನು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ ಯಾಕೆ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಲಿಲ್ಲ? ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಉತ್ತರವನ್ನು ಕೊಡಬೇಕಾಗ್ತದೆ. ಒಂದು ದೇವಸ್ಥಾನದ ಇಟ್ಕೊಂಡು ಪ್ರತಿ ಇದರಲ್ಲೂ ಹಂತದಲ್ಲೂ ಅದೇ ಅವ್ರದ್ದು. ಇವತ್ತು ನೈಜವಾಗಿ ಒಂದು ತನಿಖೆ ಆಗಬೇಕಂತೇಳಿ SITನ ಕೊಟ್ಟಾಗ ಅದಕ್ಕೆ ಅವರು ನಮ್ಮ ಅಲ್ಲಿ ತಮಿಳುನಾಡು MP ಅವ್ರದ್ದಲ್ಲ, ಯಾವ ಸೌಜನ್ಯ ಕೇಸಿನಿಂದ ಇಡೀ ಆ ಧರ್ಮಸ್ಥಳವನ್ನು ಅತಂತ್ರಗೊಳಿಸಿದ್ದಾರೆ. ಅಲ್ಲೊಂದಿಷ್ಟು ಕಿಡಿಗೇಡಿಗಳಿದಾರಲ್ಲ, ಅವರು ಇವತ್ತು ಅಲ್ಲಿ ಮಾಡ್ತಿರುವಂಥ ಕುತಂತ್ರಗಳು. ಕೇರಳದಲ್ಲಿ ಅಸೆಂಬ್ಲಿಯಲ್ಲಿ ಆಯಿತು ಅಂತ ಹೇಳೋದು ಬರೀ ಸುಳ್ಳುಗಳಿವಲ್ಲ. ಮಾನ್ಯ ಸಚಿವರಾದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಲ್ಲೊಂದಷ್ಟು ಕಿಡಿಗೇಡಿಗಳಿದಾರಲ್ಲ, ಅವ್ರ ಬಗ್ಗೆ ನೋಡಬೇಕು ಅಂತಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಕಿಡಿಗೇಡಿಗಳು 12-13 ವರ್ಷ ಒಂದು ಏನೂ ಇಲ್ಲದೆ ಇರೋ ಒಂದು ಅಭಿಯಾನವನ್ನು ನಡೆಸೋದಕ್ಕಾಗೋದಿಲ್ಲ ಬೇಳೂರು ಗೋಪಾಲಕೃಷ್ಣ ಅವರೇ. ಶಶಿಕಾಂತ್ ಸೆಂಥಿಲ್ ಹೆಸರು ಯಾಕೆ ಬಂತು ಅನ್ನೋದು ಇವನ್ ಐ ಆಮ್ ಸರ್ಪ್ರೈಸ್ಡ್. ಅಂದರೆ ಮೇಲ್ನೋಟಕ್ಕೆ ಇವ್ರ ಹತ್ರ ಏನಾದ್ರು ದಾಖಲೆಗಳಿದಾವ ಏನು? ಐ ಹ್ಯಾವ್ ನಾಟ್ ಸೀನ್. ಎಲ್ಲರೂ ಕೇರಳ ಕಡೆ ನೋಡ್ತಾ ಇದ್ರು. ಈ ತಂಡ ಮೊದಲಿಗೆ ಏನು ಅನಾಮಿಕ ಮುಸುಕುಧಾರಿಯನ್ನು ಕರ್ಕೊಂಡು ಬಂತಲ್ಲ, ಇವರು ಅಡ್ರೆಸ್ ಮಾಡಿದ್ದು ಕೇರಳನೇ. ಕೇರಳ ಅಸೆಂಬ್ಲಿ SIT ರಚನೆ ಮಾಡಬೇಕು, ಕೇರಳದಿಂದ ತನಿಖೆ ಆಗಬೇಕು, ಕೇರಳದಿಂದ ತನಿಖೆ ಆಗಬೇಕು ಅಂತ ನಾವು ಕೇರಳದ ಕಡೆ ನೋಡ್ತಾ ಇದ್ರು. ಇವರು ಏಕಾಏಕಿ ತಮಿಳುನಾಡಿನ ಹೆಸರು ತರ್ತಾ ಇದ್ದಾರೆ. ಯಾಕೆ, ಏನು, ಏನಾದರೂ ದಾಖಲೆಗಳಿದಾವ? ಲೆಟಸ್ ಸಿ, ಕೊಟ್ರವನ್ನು ತೋರಿಸೋಣಂತೆ. ಇನ್ನೊಂದು ಕಡೆ ನಮ್ಮ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಸುಮಾರು 500 ಕಾರುಗಳಲ್ಲಿ ಧರ್ಮಸ್ಥಳ ಚಲೋ ಮಾಡಿದ್ರು.
ಧರ್ಮಸ್ಥಳದ ಹೆಸರು ಕೆಡಿಸುವುದಕ್ಕೆ ನಡೀತಾ ಇರುವ ಷಡ್ಯಂತ್ರದ ವಿರುದ್ಧ ಒಂದು ಧ್ವನಿ ಅದು. ಈಗ BJP ಶಾಸಕರಿರುವ ವಿಧಾನಸಭಾ ಕ್ಷೇತ್ರಗಳಿಂದ ಯಾವ್ಯಾವ ಕ್ಷೇತ್ರ ಸಾಧ್ಯನೋ ಆ ಎಲ್ಲ ಕ್ಷೇತ್ರಗಳಿಂದಲೂ ಧರ್ಮಸ್ಥಳವನ್ನು ಬೆಂಬಲಿಸಿ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡಬೇಕು ಅನ್ನುವ ಚರ್ಚೆ BJPಯೊಳಗೆ ಶುರುವಾಗಿದೆ. ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದಲೂ ಇದನ್ನು ಮಾಡೋಣ ಅಂತ. ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಧರ್ಮಸ್ಥಳಕ್ಕೆ ಬರೋದು ಯಲಹಂಕ ಮಾದರಿಯಲ್ಲಿ. ಜಯನಗರ, ಬೊಮ್ಮನಹಳ್ಳಿ ಈ ಕ್ಷೇತ್ರಗಳು ನೆಕ್ಸ್ಟ್ ಚರ್ಚೆಯಲ್ಲಿದ್ದಾವೆ. ದೂರುದಾರ ಆತನ ಮಂಪರು ಪರೀಕ್ಷೆಯಾಗಬೇಕು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದರ ತನಿಖೆಯಾಗಬೇಕು. ಷಡ್ಯಂತ್ರ ನಡೆದಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಷಡ್ಯಂತ್ರದ ವಿಷಯ ಗೃಹ ಸಚಿವರ ಬಾಯಲ್ಲಿ ಬರಲಿಲ್ಲ. ಷಡ್ಯಂತ್ರದ ತನಿಖೆ ಆಗಬೇಕು, ಆಗುತ್ತೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು, ಪರಮೇಶ್ವರ್ ಅವರದ್ದು ಅದರ ಬಗ್ಗೆ ಚಕಾರನೇ ಎತ್ತಲಿಲ್ಲ. BJPಯವರು ಅದಕ್ಕಾಗಿ ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ಸುಳ್ಳು ಸುದ್ದಿ ಹರಡ್ತಾ ಇರುವವರ ವಿರುದ್ಧ ಕ್ರಮ ಆಗಬೇಕು ಅಂತ CT ರವಿಯವರು, ಹರೀಶ್ ಪೂಂಜಾ ಇವರೆಲ್ಲ ಮಾತಾಡಿದ್ದಾರೆ. ಅದನ್ನೊಂದು ಕೇಳಿಸ್ಕೊಳ್ಳಿ. ನಾವು ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ಈ ಧರ್ಮಸ್ಥಳದ ಪ್ರಕರಣದ ಹಿಂದ್ಗಡೆನೂ ಕೂಡ ಹಲವು ಗಜ್ಜನಿಗಳಿದ್ದಾರೆ. ಈ ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣನ್ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಯೋಚನೆ ಮಾಡಿ, ಧರ್ಮಸ್ಥಳದಂಥ ಆಳವಾಗಿ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿರುವಂಥ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧನೇ ಈ ರೀತಿ ಷಡ್ಯಂತ್ರ ಮಾಡುವರು ಇನ್ನು ಬೇರೆಯವ್ರ ವಿರುದ್ಧ ಭಾಳ ಸುಲಭ ತುತ್ತಾಗ್ಬಿಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯಿತು ಕಾಂಗ್ರೆಸ್ಸಿಗರಿಗೆ. ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಾಗ ಅದೇ ಆಕ್ರೋಶ ಪ್ರಕಟ ಆಗಬೇಕಿತ್ತಲ್ಲ. ದೂರುದಾರನ ಮಂಪರ ತನಿಖೆಗೊಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೊಳಪಡಿಸಿ, ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಅನಿಸುತ್ತೆ. ಸೌಜನ್ಯ ಹತ್ಯೆಯ ಪ್ರಕರಣವನ್ನು ನ್ಯಾಯಾಲಯದ ತೀರ್ಪಿನ ನಂತರ ಇದನ್ನು ಮರು ತನಿಖೆ ಮಾಡಬೇಕು ಎನ್ನುವಂಥದ್ದು ಆಗ್ರಹವನ್ನು ಮಾಡಿದ್ದೇನೆ. ಇವತ್ತಿನವರೆಗೂ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಸರ್ಕಾರ ಕೊಟ್ಟಿಲ್ಲ. ಪ್ರಾಯಶಃ ಇವತ್ತು ನಾವು ಯಾರು ಹುಡುಕಿದ್ರೂ ಅದರ ಸತ್ಯಾಸತ್ಯತೆ ತಿಳಿಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ದು DK ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಅದರ ಇರುವಂಥದ್ದು. ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ಅನೇಕ ಮಿಸ್ಲೀಡ್ ಆಗಿರ್ತಕ್ಕಂಥ ವರದಿಗಳನ್ನು ಪ್ರಕಟ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಾಯಶಃ ಸರ್ಕಾರ ಇದಕ್ಕೆ ಕಾನೂನು ಚೌಕಟ್ಟಿನ ಒಳಗಡೆ ಇದನ್ನು ತರಬೇಕಾದಂಥ ಅವಶ್ಯಕತೆ ಇದೆ. ಆದರೆ SIT ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಕೇರಳದ ಒಬ್ಬರು MP ಅವರು ನಾವು ಇದನ್ನು ತನಿಖೆಯನ್ನು ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಯಾವುದೇ ರೀತಿಯ ಸಾಕ್ಷಿಗಳಿಲ್ಲದೆ ಬಾಯಿಗೆ ಬಂದಂಥ ರೀತಿಯಲ್ಲಿ ಈ ಧಾರ್ಮಿಕ ಕ್ಷೇತ್ರವನ್ನು ಹೀಯಾಳಿಸುವಂಥ ಕೆಲಸ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಾಗಿದೆ, ಅವರ ಮೇಲೆ ಸುಮೋಟೋ ಆಕ್ಷನ್ ಅನ್ನು ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ? BJPಯವರು ಈ ಹೇಳಿಕೆ ಕೊಡುವುದನ್ನು ಇದರಿಂದ ಏನು ಆಗಬೇಕಾದದ್ದು ಏನೂ ಇಲ್ಲ. ನಿಜವಾಗಿಯೂ ಈ ವಿಷಯದಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ನಿಗೆ ಬರಬೇಕು, ಆ್ಯಕ್ಷನ್ ಆಗಬೇಕು ಅನ್ನುವ ಉದ್ದೇಶ ಇದ್ದರೆ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಂದನ್ನು ಇಲ್ಲಿ ಕರ್ಕೊಂಬರ್ಬೇಕು. ಕೆಲವರು ಕೇಳ್ತಾ ಇದ್ರು, ಅದು ಹೆಂಗ್ರಿ ಬಂದ್ಬಿಡುತ್ತೆ, CBI, ED, IT, NIA ಹೆಂಗೆ ಬಂದ್ಬಿಡುತ್ತೆ, ಇದೊಂದು ಕ್ರೈಮ್ ವಿಷಯ, ಕ್ರೈಮ್ ಸ್ಟೇಟ್ ಪ್ರಿರಾಗೇಟಿವ್ ಅಲ್ವಾ ಅಂತ ಕೇಳ್ತಾ ಇದ್ರು. ಬರಬೇಕು ಅಂದರೆ ಯಾವ ಕೇಸಲ್ಲಾರು ಬರಬಹುದು ಸ್ವಾಮಿ. ಉದಾಹರಣೆ ಹೇಳಲ್ಲ ನಿಮ್ಗೆ ಯಾವ್ಯಾವ ಕೇಸ್ಗಳಲ್ಲಿ CBI ಬಂತು, ಯಾವ್ಯಾವ ಕೇಸ್ಗಳಲ್ಲಿ NIA ಬಂತು ಅಂತ. ಒಂದು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ಧರ್ಮಸ್ಥಳದ ವಿಷಯದಲ್ಲಿ ನಡೀತಾ ಇರುವ ಈ ಪ್ರಕರಣಕ್ಕೆ ತರಬೇಕು ಅಂದರೆ ತರೋದಕ್ಕೆ 100 ಮಾರ್ಗಗಳಿದ್ದಾವೆ. ಯಾವುದಾದ್ರೂ ಒಂದು ಮಾರ್ಗದ ಮೂಲಕ ತಗೊಂಡು ಬನ್ನಿ. ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬರದ ಹೊರತು ಷಡ್ಯಂತ್ರದ ಸ್ಪಷ್ಟ ಚಿತ್ರಣ ಜನರಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಂಬಿಡಿ ಅದನ್ನು, ಅದು ಸಾಧ್ಯ ಇಲ್ಲ. ಒತ್ತಡ ಹಾಕೋದಿದ್ರೆ ಅದನ್ನು ಹಾಕಲಿ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಪತ್ರ ಬರೆದಿದ್ದಾರೆ. ಈಗ ಆಗುತ್ತದು, ಪ್ರೆಷರ್ ಹಾಕಿದ್ರೆ ಆಗುತ್ತೆ. ಅದನ್ನು ಮಾಡಿದ್ರೆ ಮೆಚ್ಚಬಹುದಾದದ್ದು. ಷಡ್ಯಂತ್ರ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಸೌಜನ್ಯ ವಿಷಯದಲ್ಲಿ ನಡ್ಕೊಂಡು ಬಂದಿದ್ದದೆ. ಈಗ ನೋಡಿ, SIT ರಚನೆ ಆಗಿದೆ. SITಯ ಮುಂದೆ
ಆನೆ ಮಾವುತನ ಸಹೋದರಿಯ ಕೊಲೆಯ ತನಿಖೆ ಆಗಬೇಕು ಅಂತ ಅವ್ರ ಮಕ್ಕಳು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಪದ್ಮಲತಾ ಮರ್ಡರ್ ಕೇಸ್ ತನಿಖೆ ಆಗಬೇಕು ಅಂತ ಅವ್ರ ಕುಟುಂಬದವರು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಸೌಜನ್ಯ ಕುಟುಂಬದವರು ಬಂದು ಕೊಡಲಿ ಕಂಪ್ಲೇಂಟು, ಮರು ತನಿಖೆ ಮಾಡಿ ನಮ್ಮ ಮಗಳ ಕೊಲೆಯನ್ನು ಅಂತ. ಅದಾಗ್ತಿಲ್ಲ. ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡೋದಕ್ಕೆ 100 ಮಾರ್ಗಗಳು ಬೇರೆ ಇದ್ವು. ಹೈಕೋರ್ಟ್ನಲ್ಲಿ ಒಂದು ರಿಟ್ ಸಲ್ಲಿಸಬಹುದಾಗಿತ್ತು. ಅಪೀಲ್ ಹೋಗೋದಕ್ಕೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿ ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬಹುದಾಗಿತ್ತು. 100 ದಾರಿಗಳಿದ್ವು. ಕಂಪ್ಲೀಟ್ ಆಗಿ ತನಿಖೆಯನ್ನೇ ಇನ್ನೊಮ್ಮೆ ಆರಂಭ ಮಾಡಿ ಕೇಳಿಕೊಳ್ಳೋ ಅವಕಾಶಗಳಿದ್ವು. ಬಟ್ ಆ ಹೋರಾಟ ಅನ್ಫಾರ್ಚುನೇಟ್ಲಿ ವೇದಿಕೆಯ ಭಾಷಣಗಳಿಗೆ ಸೀಮಿತ ಆಯಿತು. ವೇದಿಕೆಯ ಭಾಷಣದಲ್ಲಿ ಹೇಳಿದ ಹೆಸರನ್ನು ಇವರು ಆನ್ ರೆಕಾರ್ಡ್ ತರಲೇ ಇಲ್ಲ, ಯಾವತ್ತು ತರಲೇ ಇಲ್ಲ ಆನ್ ರೆಕಾರ್ಡು. ನಿಶ್ಚಲ್ ಜೈನ್ ಹೆಸರನ್ನು ಮತ್ತೆ 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 ವೇದಿಕೆಯ ಭಾಷಣದಲ್ಲಿ ಹೇಳಿದ್ರು. ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಇದಾನ ಅತ್ಯಾಚಾರ ಪ್ರಕರಣದಲ್ಲಿ ಅಂತ. ಎಲ್ಲರೂ ಆನ್ ರೆಕಾರ್ಡ್ ತರಬೇಕಲ್ರಿ, ಕೋರ್ಟ್ಗಾರು ಹೇಳಬೇಕು, ಪೊಲೀಸರಿಗಾರು ಹೇಳಬೇಕು, ನೋಡಿ ನಮ್ಮ ಹತ್ರ ಇಷ್ಟು ಸಾಕ್ಷ್ಯಗಳಿದ್ದಾವೆ. ಆವಾಗ ಷಡ್ಯಂತ್ರದ ಸಂಶಯ ದಟ್ಟ ಆಗ್ತಾ ಹೋಗುತ್ತೆ. ಇವರು ಪೊಲೀಸರ ಮುಂದೆ ಹೇಳಕ್ಕೆ ತಯಾರಿಲ್ಲ, ನ್ಯಾಯಾಧೀಶರ ಎದುರು ಹೇಳಕ್ಕೆ ತಯಾರಿಲ್ಲ, ಭಾಷಣದಲ್ಲಿ ಹೇಳ್ತಾರೆ, ಯೂಟ್ಯೂಬ್ನಲ್ಲಿ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳೋದಲ್ವಾ? ಆ ಒಟ್ಟಾರೆ ಷಡ್ಯಂತ್ರದ ಸ್ಪಷ್ಟ ಚಿತ್ರಣ ಸಿಗಬೇಕು ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯೇ ಬರಬೇಕಾದಂಥ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಇನ್ನು ಮುಖ್ಯಮಂತ್ರಿಗಳು ತಮ್ಮ ಪಕ್ಷದ ಶಾಸಕರು ಸಚಿವರುಗಳಿಗೆಲ್ಲ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವ ವಿದ್ಯಮಾನದ ಬಗ್ಗೆ ಸರ್ಕಾರದ ನಿಲುವು ಏನು ಅನ್ನೋದನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಅದರಿಂದ ಆಚೆ ಈಚೆ ಆಗುವಂಥ ಹೇಳಿಕೆಗಳನ್ನು ಯಾರೂ ಕೊಡಂಗಿಲ್ಲ. ಸರ್ಕಾರದ ನಿಲುವಿಗೆ ಬದ್ಧವಾಗಿಯೇ ಹೇಳಿಕೆಯನ್ನು ಕೊಡಬೇಕು. ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರದ ನಿಲುವಿನ ನೇತೃತ್ವ ಗೃಹ ಸಚಿವರದ್ದು. ಅವರು ಯಾವ ಆ್ಯಂಗಲ್ನಲ್ಲಿ ಹೇಳಿಕೆಯನ್ನು ಕೊಡ್ತಾರೋ ಅದನ್ನು ಉಳಿದವರು ಅನುಸರಿಸಬೇಕು ಅಂತ. ಅದನ್ನು ಮೀರಿ ಅಭಿಪ್ರಾಯ ವ್ಯಕ್ತಪಡಿಸಬಾರದು. ಇದನ್ನು ಸಚಿವರು ಶಾಸಕರುಗಳಿಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳಿದ್ರು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇಷ್ಟು ಎಚ್ಚರಿಕೆಯನ್ನಂತೂ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಗೃಹ ಸಚಿವರು ಸದನದಲ್ಲೇ ಘೋಷಣೆ ಮಾಡಿದ್ದಾರೆ, ರಿಪೋರ್ಟ್ ಬರೋ ತನಕ ಇನ್ನು ಹೆಚ್ಚಿನ ಜಾಗಗಳನ್ನೇನು ಅಗಿಯೋದಿಲ್ಲ ಅಂತ. ಯಾವ ರಿಪೋರ್ಟ್ ಬರಬೇಕು? ಈತ ಏನು ತೋರಿಸಿದ್ನಲ್ಲ ಅನಾಮಿಕ ದೂರುದಾರ, ಅಲ್ಲಿ ಅಗದಾಗ ಮನುಷ್ಯನ ಮೂಳೆ ಅಥವಾ ಅಲ್ಲೊಂದು ಹೆಣ ಹೂಳಲಾಗಿತ್ತು ಅನ್ನುವುದಕ್ಕೇನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 6ನಲ್ಲಿ 25 ಮೂಳೆಗಳು ಸಿಕ್ಕಿದ್ದಾವೆ. ಈತ ತೆಗೆದುಕೊಂಡು ಬಂದಂಥ ಒಂದು ತಲೆಬುರುಡೆ ಇದೆ. ಈತ ಪಾಯಿಂಟ್ ನಂಬರ್ 11ನಿಂದ ಮೇಲುಗಡೆ ಮುಂದೆ ಕಾಡಿನಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ ಒಂದು ಅಸ್ಥಿಪಂಜರ ಇದೆ. ಅದನ್ನು ಹೂತಿರಲಿಲ್ಲ, ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಅಲ್ಲೇ ಇದ್ದಂಥ ಅಸ್ಥಿಪಂಜರ. ಈ 3 ತಲೆಬುರುಡೆ, ಅಸ್ಥಿಪಂಜರ, ಮೂಳೆ, ಒಟ್ಟಿನಲ್ಲಿ 3 ದೇಹಗಳು ಅನ್ಕೊಳ್ಳಿ. 3 ರಿಪೋರ್ಟ್ ಬಂದಿದೆ, 3 ಗಂಡಸರು ಅಂತ. ಈತ ಆರೋಪ ಮಾಡಿದ್ದು ಅತ್ಯಾಚಾರಕ್ಕೊಳಗಾದ ಬಾಲಕಿಯರು, ಯುವತಿಯರ ಶವಗಳು ಅಂತ. ಅದಿನ್ನೂ ತನಕ ಸಿಕ್ಕಿಲ್ಲ. ಆದರೆ ಈತ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದರೆ ಏನೋ ಇರಲೇಬೇಕು ಅಂತ SIT ಅಥವಾ SITಯಲ್ಲಿನ ಕೆಲವರು ನಿರ್ಧಾರಕ್ಕೆ ಬಂದಿದ್ದಾರೆ. ಮಣ್ಣನ್ನು ಲ್ಯಾಬೊರೇಟರಿ ಕಳಿಸಿದ್ದಾರೆ ಇವರು. ಇಲ್ಲಿ ಯಾವತ್ತೋ ಯಾವುದೋ ಕಾಲದಲ್ಲಾದರೂ ಒಂದು ಹೆಣ ಹೂಳಲಾಗಿತ್ತ ಅನ್ನೋದನ್ನು ತಿಳ್ಕೊಂಡು ಹೇಳಿ ಅಂತ. ಆ ಮಣ್ಣಿನಲ್ಲಿ ಮೂಳೆಯ ಅಂಶ, ಮನುಷ್ಯನ DNA ಅಂಶ, ಎನಿ ಹ್ಯೂಮನ್ ರಿಮೇನ್ಸ್ ಏನಾದರೂ ಸಿಗ್ತವ ನೋಡಿ ಅಂತ FSL ಲ್ಯಾಬೊರೇಟರಿ ಅವ್ರು ಹುಡುಕ್ಬೇಕಂತದನ. ಆ ರಿಪೋರ್ಟ್ ಬರುವ ತನಕ ಹೆಚ್ಚಿನ ಜಾಗಗಳನ್ನು ಅಗಿಯೋದಿಲ್ಲ. ಆಯ್ತಪ್ಪ, ಲ್ಯಾಬೊರೇಟರಿಗೆ ಮಣ್ಣು ಕಳಿಸಿದ್ರು, ಏನಂತ ಬರಬಹುದು ರಿಪೋರ್ಟು? FSL ತಜ್ಞರನ್ನೇ ಮಾತಾಡಿಸಿದ್ದೀವಿ. ಒಂದು ದೇಹ ಅಲ್ಲೊಂದು ಹೆಣ ಹೂಳಲಾಗಿತ್ತು ಅನ್ನೋದರ ಕುರುಹೂ ಇಲ್ಲದಂತೆ ಎಷ್ಟು ಕೊಳತು ಹೋಗೋದಕ್ಕೆ, ಪೂರ್ತಿಯಾಗಿ ಮೂಳೆಗಳೆಲ್ಲ ಕರಗಿ ಹೋಗೋದಕ್ಕೆ ಎಷ್ಟು ವರ್ಷ ತಗೊಳ್ಳಬಹುದು ಅಂತ ಮಣ್ಣಿನಲ್ಲಿ. FSL ತಜ್ಞರು ಹೇಳ್ತಾರೆ, ಮಣ್ಣು ಅಂಥದ್ದು ಅನ್ನೋದರ ಮೇಲೆ ಡಿಪೆಂಡ್. ಅದು ಮಣ್ಣಿನ ಸ್ವರೂಪ ಹೆಂಗಿದೆ ಅಂತ. ಕೆಲವು ಕಡೆ ತುಂಬ ಬೇಗ ಕರಗ್ತವೆ, ಇನ್ನು ಕೆಲವು ಕಡೆ ಒಂದು 40-45 ವರ್ಷ ತೆಗೆದ್ರೂ ಮೂಳೆಗಳು ಸಿಗ್ತವೆ. ಮಣ್ಣಿನ ಸ್ವರೂಪ ಹೆಂಗಿದೆ ಅಂತ. ಆದರೆ ಎಂಥದ್ದೇ ಮಣ್ಣಾದರೂ ಕನಿಷ್ಠ 15 ವರ್ಷ ತಗೊಳುತ್ತೆ. ಏನೂ ಅಂದರೆ ಎಲ್ಲ ಮೂಳೆಯೂ ಕರಗಿ ಹೋಗೋದಕ್ಕೆ ಒಂದು 15 ವರ್ಷ ತಗೊಳುತ್ತೆ.
ಈತ ಹೇಳ್ತಾ ಇರೋದು 10-15 ವರ್ಷದ ಹಿಂದೆ ಹೂತು ಹಾಕಿರೋ ಕಥೆಯನ್ನು. ಅಲ್ಲಿ ಆತ ಹೂತು ಹಾಕಿದರೆ ಸಿಗಬೇಕಾಗಿದ್ವು ಮೂಳೆಗಳು. ಆ ಮಲೆನಾಡಿನ ಮಣ್ಣು ಮೂಳೆಯನ್ನು ಬೇಗ ಕರಗಿಸುವಂಥ ಮಣ್ಣಲ್ಲ, ಅದು ಮೂಳೆಗಳು ಸಿಗಬೇಕಾಗಿತ್ತು. ಈಗ ಸಿಕ್ಕಿಲ್ಲ. ಅಕಸ್ಮಾತ್ ಮಣ್ಣಿನಲ್ಲಿ ಏನೋ ಹ್ಯೂಮನ್ ರಿಮೇನ್ ಸಿಕ್ತು ಅಂತಲೇ ಇಟ್ಕೊಳ್ಳಿ. ಇಲ್ಲಿ ಯಾವುದೋ ಒಂದು ಕಾಲದಲ್ಲಿ ಒಂದು ಮನುಷ್ಯ ದೇಹವನ್ನು ಹೂಳಲಾಗಿತ್ತು ಅನ್ನುವುದಕ್ಕೆ ಸಾಕ್ಷ್ಯವನ್ನು FSL ಕೊಡಬಹುದೇ ಹೊರತು ಅದು ಗಂಡಿನ ಶವವಾಗಿತ್ತಾ, ಹೆಣ್ಣಿನ ಶವವಾಗಿತ್ತಾ, ಎಷ್ಟು ವಯಸ್ಸಿನ ಶವವಾಗಿತ್ತು, ಯಾವ ಕಾರಣಕ್ಕೆ ಪ್ರಾಣ ಹೋಗಿತ್ತು ಅಂಥ ವಿವರಗಳನ್ನು FSL ಕೊಡೋದಕ್ಕೆ ಆಗೋದಿಲ್ಲ ಅಂತ FSL ತಜ್ಞರು ಹೇಳ್ತಾರೆ. ಹೀಗಿರುವಾಗ ಈ ಸರ್ಕಸ್ ಯಾಕೆ ಅನ್ನೋದು ಅವರ ಮಧ್ಯದ ಚರ್ಚೆ. ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ. ಯಾಕೆ ಈ ಸರ್ಕಸ್ಸು ಅಂತ ದಿನೇಶ್ ರಾವ್ ಫೊರೆನ್ಸಿಕ್ ತಜ್ಞರ ಪ್ರಶ್ನೆ ಇದು, ಕೇಳಿಸ್ಕೊಳ್ಳಿ. ಅಲ್ಲ ನೋಡಿ, ಈಗ ಮೂಳೆ ಕರ್ಗೋಗೋದು ಮಣ್ಣಿನಲ್ಲಿ ಕರ್ಗೋಗುತ್ತಾ ಅಂದ್ರೆ ಹೌದು, ಕರ್ಗೋಗುತ್ತೆ. ಅಸಿಡಿಕ್ ಸಾಯಿಲ್ ಇಂದ ಮೂಳೆ ಕರ್ಗೋಗುತ್ತಾ? ಅಸಿಡಿಕ್ ಸಾಯಿಲ್ ಇಂದ ಆಲ್ಕಲೈನ್ ಸಾಯಿಲ್ ಗಿಂತ ಬೇಗ ಕರ್ಗೋಗುತ್ತೆ ಅಂತ ಹೇಳ್ಬೋದು ಹೊರತು, ಈಗ ಇವ್ರು ಹೇಳ್ತಾ ಇರೋದು ಅಪರಾಧ ಏನು ನಡೆದಿದೆ, ಎಲ್ಲಿ ಹೆಣ ಊತಿದ್ದಾರೆ, ಒಂದು 10-15 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯ. ಅಂದ್ರೆ 15 ವರ್ಷದಿಂದ ಊದಿರ್ತಕ್ಕಂಥ ಬಾಡಿ ಅದು ಮೂಳೆಗಳು ಕರ್ಗ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಹೇಳ್ತಾ ಇರೋದು ಅಸಿಡಿಕ್ ಸಾಯಿಲ್ ನಿಜ ಆಸಿಡ್ ಅಲ್ಲ. ಅಸಿಡಿಕ್ ಸಾಯಿಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಿ, ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ SOM ಅಂತ ಹೇಳ್ತೀವಿ. ದ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಈ ವೆಜಿಟೇಷನ್ಸ್, ಈ ಗಿಡಗಳು ಇವೆಲ್ಲ ಇರೋದ್ರಿಂದ ಪ್ಲಸ್ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ದ ಅಸಿಡಿಕ್ ಕಂಟೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಏರಿಯಾ ಕಂಪೇರ್ಡ್ ಟು ದ ಡ್ರೈ ಏರಿಯಾಸ್. ಅದರಿಂದ ಡಿಕಂಪೋಸಿಷನ್ ಬೇಗ ಆಗತ್ತೆ, ಸ್ಕೆಲಿಟನೈಸೇಷನ್ ಬೇಗ ಆಗತ್ತೆ, ಪ್ಲಸ್ ಸ್ಕೆಲಿಟನ್ ಡಿಸ್ಟ್ರಕ್ಷನ್ ಬೇಗ ಆಗತ್ತೆ. ಬಟ್ ಯಾವಾಗ ಬೇಗ ಅಂದ್ರೆ ಕನಿಷ್ಠ ಪಕ್ಷ 20, 30, 40 ಇಷ್ಟು ವರ್ಷ. ಬಟ್ 5 ವರ್ಷದಲ್ಲಿ, 10 ವರ್ಷದಲ್ಲಿ, 15 ವರ್ಷದಲ್ಲಿ ಕರ್ಗೋಗುತ್ತೆ, ಸುಳ್ಳು. ಈ ಬೋನ್ ಎಲ್ಲ ಇದೆಲ್ಲ ಕರಗ್ಲಿಕ್ಕೆ ತುಂಬಾ ವರ್ಷ ಬೇಕಾಗತ್ತೆ. ಇಟ್ ಇಸ್ ನಾಟ್ ದಟ್ ವಿದಿನ್ 10-15 years. ಇಟ್ಸ್ ವೆರಿ ರೇರ್, ಅನ್ಲೈಕ್ಲಿ. ಬೋನ್ ಸಿಕ್ಕಿದಾಗ ಮಾತ್ರ ಇದು ಮೇಲ್ ಬೋನು, ಫಿಮೇಲ್ ಬೋನು, ವಯಸ್ಸೆಷ್ಟು ಅಂತ ಎಲ್ಲ ಕಂಡುಹಿಡಿಬಹುದು ಹೊರತು ಈ ತರ ಸಾಯಿಲ್ ಪರೀಕ್ಷೆ ಮಾಡಿ ಇಲ್ಲಿ ಮನುಷ್ಯನ ದೇಹ ಇತ್ತು ಅಂತ ನಾವು ಹೇಳ್ಬೋದು, ದೇಹ ಇತ್ತು ಡಿಕಂಪೋಸ್ ಆಗಿದೆ ಅಂತ ಹೇಳ್ಬೋದು ಹೊರತು ಇದು ಗಂಡೋ ಹೆಣ್ಣು ಅಂತಾನು ಹೇಳಲಿಕ್ಕೆ ಬರೋದಿಲ್ಲ, ವಯಸ್ಸು ಎಷ್ಟು ಅಂತಾನು ಹೇಳಕ್ ಬರೋದಿಲ್ಲ, ಹೈಟ್ ಎಷ್ಟು ಅಂತಾನು ಹೇಳಕ್ ಬರೋದಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ DNA ಸ್ಯಾಂಪಲ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಆದ ನಂತರವೂ FSL ರಿಪೋರ್ಟ್ ಬರಲಿ, ನೋಡೋಣ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರಕ್ಕೆ SIT ಹೇಳಿರುತ್ತೆ. ಆವಾಗಲೇ ಕಾಣದ ಕೈ ಅಂತ ಹೇಳಿದ್ನಲ್ಲ, ಆ ಪ್ರಶ್ನೆ ಬರೋದು, ವೇಟ್ ಫಾರ್ 1 more day, ಇನ್ನೊಂದು ದಿವಸ ಬೇಡ 2 ದಿವಸ ವೇಟ್ ಮಾಡಿ, ಪೂರ್ತಿ ಡೀಟೇಲ್ಸ್ ನಿಮ್ಮ ಎದುರಿಗೆ ಹೇಳ್ತೀವಿ. ಸೊ ಈಗ ಅಗಿಯೋ ಕೆಲಸ ಇಲ್ಲ. ಮತ್ತೇನು ಮಾಡಲಾಗ್ತಾ ಇದೆ? ಅನಾಮಿಕ ದೂರುದಾರರನ್ನು ಕೂರಿಸ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ನೆನ್ನೆ 7.5 ಗಂಟೆ ಅಂತೆ, ಇವತ್ತು 7 ತಾಸಂತೆ SIT ಕಚೇರಿಯಲ್ಲಿ ಕೂಡಿಸ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅವನನ್ನು ವಿಚಾರಣೆ ನಡೆಸುವಂಥದ್ದು ಇನ್ನೇನು ಹೆಚ್ಚಿಗೆ ಉಳಿದಿಲ್ಲ. ಏನೇನು ಹೇಳಬಹುದಾಗಿತ್ತು ಅದೆಲ್ಲವನ್ನೂ ಆತ ಹೇಳಿ ಆಗಿದೆ. ಬಂದ ಮೊದಲನೆಯ ದಿವಸ ಆತನಿಗೆ ಇದ್ದ ಹುರುಪಿನ 1% ಹುರುಪು ಕೂಡ ಈಗ ಉಳ್ಕೊಂಡಿಲ್ಲ. ನನ್ನನ್ನು ಬಿಟ್ಟರೆ ನಮ್ಮೂರಿಗೆ ನಾನು ವಾಪಸ್ ಹೋಗ್ತೀನಿ ಅನ್ನೋ ಪರಿಸ್ಥಿತಿಗೆ ಆತ ಬಂದಿದ್ದಾನೆ. ಈ ವಿಚಾರಣೆ ಮುಗಿಸಿ ಮನೆಗೆ ಹೋದರೆ, ಮನೆ ಅಂದರೆ ಆತ ಇರುವ ಜಾಗ, ಆ ಜಾಗಕ್ಕೆ ಹೋದರೆ ಅಲ್ಲೊಂದು ರೀತಿಯ ಟಾರ್ಚರು, ಬೆಳಗ್ಗೆ ಎದ್ದು SIT ಅವ್ರ ಹತ್ರ ಬಂದರೆ ಇಲ್ಲೊಂದು ರೀತಿಯ ಟಾರ್ಚರು. ನನಗೆ ಸಿಕ್ಕಿರೋ ಅಷ್ಟೋ ಇಷ್ಟಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕಾ ಅನ್ನುವ ಪ್ರಶ್ನೆ ಆತನಿಗೆ ಕಾಡ್ತಾ ಇದೆ. ಈ ಮಧ್ಯದಲ್ಲಿ ಹೋರಾಟಗಾರ ಜಯಂತ್ ಅವರು ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ಬಾಲಕಿಯ ಶವವನ್ನು ಹೂತಿರುವುದರ ಮಾಹಿತಿ ನನ್ನ ಹತ್ರ ಸ್ಪಷ್ಟವಾಗಿದೆ. ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಕೊಟ್ಟ ಕಂಪ್ಲೇಂಟ್ ಏನಾಯಿತು ಅಂತ ವಿಚಾರಿಸುವುದಕ್ಕೆ ಇವತ್ತು SIT ಕಚೇರಿಗೆ ಬಂದಿದ್ದರು. 2002-03 ಅವಧಿಯಲ್ಲಿ ರಾಜ್ಯ ಹೆದ್ದಾರಿ 37 ಪಕ್ಕದಲ್ಲಿದ್ದ ಅರಣ್ಯದಲ್ಲಿ ಒಂದು ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ. ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅಧಿಕೃತವಾಗಲ್ಲ. 15ರ ಬಾಲಕಿ ನಿಗೂಢವಾಗಿ ಸಾವನ್ನಪ್ಪಿದ್ದಂಥ ಬಾಲಕಿಯ ಶವವನ್ನು ಹೂತು ಹಾಕಿದ್ದಾರೆ. ನನ್ನ ಹತ್ರ ಪೂರ್ತಿ ಡೀಟೇಲ್ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಅದನ್ನು ಅಂತ. ನಾನು ಕೊಟ್ಟ ದೂರು ಎಲ್ಲಿ ತನಕ ಬಂತು ಅನ್ನೋದನ್ನು ವಿಚಾರಿಸೋದಕ್ಕೆ ಜಯಂತ್ ಇವತ್ತು SIT ಆಫೀಸ್ ಹತ್ರ ಬಂದಿದ್ದರು, ಮಾತಾಡಿದ್ರು, ಕೇಳಿಸ್ಕೊಳ್ಳಿ.
ಸತ್ಯಾಸತ್ಯ ಘಟನೆ ಇದ್ದರೆ ಮಾತ್ರ ತನಿಖೆ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನನ್ನ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಹೇಳಿದೆ. ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಅದೊಂದು ಅಧಿಕಾರಿ ಊತ ಹಾಕಿದ ವಿಷಯ ಆದ್ದಕ್ಕೆ ಕಾನೂನು ಪ್ರಕಾರವಾಗಿ ಇವರೇನಾದರೂ ಪ್ರಕರಣ ದಾಖಲು ಮಾಡಿದಾರಾ ಇಲ್ಲವಾ, ಇಲ್ಲ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಊತ ಹಾಕಿರೋದಾ ಅಂತ ಎಲ್ಲ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನೇ ಊತ ಹಾಕಿದ್ರು ಯಾವುದೇ ರೀತಿ ಮಾಡಿದ್ರು ಅದು ಅರಣ್ಯದಲ್ಲಿ ಮಾಡ್ಬೋದು, ಅದು ಕಾನೂನು ವಿರುದ್ಧವಾಗಿ ಇರುತ್ತೆ, ತಪ್ಪೇ ಆಗಿರುತ್ತೆ. ಆದರೆ ನಮ್ಮ ಪ್ರಕಾರವಾಗಿ ಅದು ಊತ ಹಾಕಿರೋದು ಯಾವುದೇ ಕಾನೂನು ಪ್ರಕಾರ ಮಾಡಿಲ್ಲ ಅಂದಿಂದ ಇನ್ನಿ ತನಕ ನಾನು ಹೇಳ್ತಾ ಇದ್ದೀನಿ. SIT ಅವರು ದಾಖಲೆಗಳನ್ನು ತಕ್ಕೊಂಡು ಕೂತಿದ್ದಾರೆ. ಈತ ಯಾವ ಜಾಗವನ್ನು ಹೇಳ್ತಾ ಇದ್ದಾರಲ್ಲ ಆ ಜಾಗದಲ್ಲಿ ಬಾಲಕಿಯ ಶವವನ್ನು ಹೂತಿರುವುದರ ಬಗ್ಗೆ ಏನಾದರೂ ದಾಖಲೆಗಳು ಇದಾವ ಅಂತ ಒನ್ಸ್ ಅಗೇನ್ ಕಾಣದ ಕೈ. ಆ ವಿಷಯ ವೇಟ್ ಫಾರ್ 2 more days. ಮುಂದಿನ ಸುದ್ದಿ ಕ್ವಿಕ್ ಆಗಿ. ಉಪರಾಷ್ಟ್ರಪತಿ ಚುನಾವಣೆ ಸೆಪ್ಟೆಂಬರ್ 9ನೇ ತಾರೀಕು ಮತದಾನ ನಡೆಯುತ್ತೆ. ಈಗ ಇಬ್ಬರು ಅಭ್ಯರ್ಥಿಗಳ ಫೈನಲ್ ಆದರೂ INDIA ಮೈತ್ರಿಕೂಟದ ಅಭ್ಯರ್ಥಿಯನ್ನು ಇವತ್ತು ಘೋಷಿಸಲಾಯಿತು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ, ಆಂಧ್ರ ಪ್ರದೇಶದವರು. ಸುದರ್ಶನ್ ರೆಡ್ಡಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಕಾಂಗ್ರೆಸ್ ಅನ್ನು ಒಳಗೊಂಡಿರುವ INDIA ಮೈತ್ರಿಕೂಟದ ಉಪರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಯಾಗಲಿದ್ದಾರೆ. ಆಗಸ್ಟ್ 21 ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಸೆಪ್ಟೆಂಬರ್ 9ನೇ ತಾರೀಕು ಮತದಾನ ನಡೆಯುತ್ತೆ. ಈಗಾಗಲೇ ರಾಧಾಕೃಷ್ಣನ್ ಅವರನ್ನು NDA ಮೈತ್ರಿಕೂಟ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ರಾಧಾಕೃಷ್ಣನ್ ತಮಿಳುನಾಡಿನವರು, ಇವರು ಆಂಧ್ರದವರು. ಭಾರತದ ದಕ್ಷಿಣ ಭಾಗದ ಇಬ್ಬರು ಅಭ್ಯರ್ಥಿಗಳು 2 ಮೈತ್ರಿಕೂಟಗಳ ಅಭ್ಯರ್ಥಿಗಳಾಗಿ ಉಪರಾಷ್ಟ್ರಪತಿ ಸ್ಥಾನದ ಚುನಾವಣೆಯಲ್ಲಿದ್ದಾರೆ. ಇವತ್ತು ಘೋಷಣೆಯಾದದ್ದು ಸುದರ್ಶನ್ ಅವರ ಹೆಸರು. 2013ರಲ್ಲಿ ಗೋವಾದ ಮೊದಲ ಲೋಕಾಯುಕ್ತರಾಗಿ ಸೇವೆ ಸಲ್ಲಿಸಿದಂಥವರು. 2011ರಲ್ಲಿ ಇವರು ಸುಪ್ರೀಂ ಕೋರ್ಟ್ನ 11ರ ತನಕ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸುದರ್ಶನ್ ಹೆಸರನ್ನು ಘೋಷಣೆ ಮಾಡಿದ್ರು. ಕೇಳಿಸ್ಕೊಳ್ಳಿ. हम सभी पार्टी मिलके एक कॉमन कैंडिडेट को इस वाइस प्रेसिडेंट इलेक्शन में खड़ा करने का निर्णय लिया है और वो निर्णय यूनानिमसली हमने किया है. मुझे खुशी होती है कि सभी अपोजिशन पार्टी एक होकर एक नाम पे अगर मिल के लड़ने के लिए तैयार है तो ये बहुत बड़ा अचीवमेंट डेमोक्रेसी का और लोकतंत्र का है. ಲೋಕಸಭೆ 543 ಸ್ಥಾನಗಳ ಒಟ್ಟು, ರಾಜ್ಯಸಭೆಯಲ್ಲಿ 250. ಬಲಾಬಲವನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಸಂಸತ್ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು, ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು ಇಬ್ಬರು ಓಟ್ ಹಾಕ್ತಾರೆ. NDA ಮೈತ್ರಿಕೂಟದ ಹತ್ರ 425 ಓಟ್ಗಳಿದ್ದಾವೆ. INDIA ಮೈತ್ರಿಕೂಟದ ಹತ್ರ 307 ಓಟ್ಗಳಿದ್ದಾವೆ. ಇವೆರಡೂ ಮೈತ್ರಿಕೂಟದ ಹೊರಗೆ ಇನ್ನೂ 50 ಮತಗಳ ಟೋಟಲ್ ಇದ್ದಾವೆ. ಲೆಕ್ಕಾಚಾರದ ಪ್ರಕಾರ ರಾಧಾಕೃಷ್ಣ ಅವರಿಗೆ ಸುಲಭ ಜಯ ಆಗಬೇಕು. ಕ್ರಾಸ್ ವೋಟಿಂಗು ಅದು ಇದು ಆಗದೆ ಹೋದರೆ. CP ರಾಧಾಕೃಷ್ಣನ್ NDA ಮೈತ್ರಿಕೂಟದ ಅಭ್ಯರ್ಥಿ. ಜಗದೀಪ್ ಧನಕರ್ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ನಡೀತಾ ಇರುವ ಚುನಾವಣೆ ಇದು. ಜಗದೀಪ್ ಧನಕರ್ ಅವರನ್ನು ಉಪರಾಷ್ಟ್ರಪತಿ ಮಾಡುವ ನಿರ್ಧಾರ ಸರ್ಕಾರ ಮಾಡಿದಾಗ ಸಂಘದ ಸಪೋರ್ಟ್ ಅಷ್ಟರ ಮಟ್ಟಿಗಿರಲಿಲ್ಲ. ಜಗದೀಪ್ ಧನ್ಕರ್ ಸಂಘ ವ್ಯವಸ್ಥೆಗೆ BJPಗೆ ಹೊಸಬರಾಗಿದ್ದರು. ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದಿರುವ ಒಬ್ಬ ವ್ಯಕ್ತಿಯನ್ನು ಆ ಸ್ಥಾನಕ್ಕೆ ಕೂಡಿಸುವುದು ಸರಿಯಲ್ಲ ಅಂತ RSSನ ಅಭಿಪ್ರಾಯವಾಗಿತ್ತಂತೆ. ಆದರೂ ಮೋದಿ ಅಮಿತ್ ಶಾ ಅವರು ತೀರ್ಮಾನ ತಗೊಂಡಿದ್ರು. ಈ ಸಲ ಅಂಥ ಮಿಸ್ಟೇಕ್ ಆಗಬಾರದು ಅನ್ನುವ ಎಚ್ಚರಿಕೆಯಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಸಣ್ಣ ವಯಸ್ಸಿನಿಂದಲೇ ಸಂಘದಲ್ಲಿ ಬೆಳೆದು ಬಂದಂಥವರು CP ರಾಧಾಕೃಷ್ಣನ್. ತಮಿಳುನಾಡಿನಲ್ಲಿ BJP ಬೆಳೆಯೋದಕ್ಕೆ ಕಾರಣರಾದಂಥವರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. 1974ರಲ್ಲೇ ಜನಸಂಘದ ಕಾರ್ಯಕಾರಿ ಸಮಿತಿಯಲ್ಲಿದ್ದರು. 1998ರಲ್ಲಿ ಕೊಯಮತ್ತೂರಿನಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. 2004ರಲ್ಲಿ ತಮಿಳುನಾಡು BJP ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 2023ರಲ್ಲಿ ಜಾರ್ಖಂಡ್ ರಾಜ್ಯಪಾಲರಾದರು. 2024ರ ಜುಲೈನಲ್ಲಿ ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದರು. ಈಗ ಉಪಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ. ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ. ಆ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರದ ಮೇಲೆ ಇವರನ್ನು
ಕ್ಯಾಂಡಿಡೇಟ್ ಮಾಡಲಾಗಿದೆ ಅನ್ನುವ ಮಾತು ಓಡಾಡ್ತಾ ಇದೆ. ಏನು ಅಷ್ಟು ಲೆಕ್ಕಾಚಾರ ಇಲ್ಲದೆ ಹೆಂಗೆ ಮಾಡಿರ್ತಾರೆ. ಅದರಲ್ಲೂ ತಮಿಳುನಾಡಿನಲ್ಲಿ ಡಾಮಿನೆಂಟ್ ಕಮ್ಯುನಿಟಿ ಅನ್ನಿಸಿಕೊಂಡಿರುವ ಅದು ಯಾವುದೋ ಒಂದು ಹೆಸರು ಬರುತ್ತೆ, ಮರ್ತೆ ನಾನು, ಹಿಂದುಳಿದ ವರ್ಗಕ್ಕೆ ಸೇರಿದ ಹೆಚ್ಚು ಜನಸಂಖ್ಯೆ ಇರುವ ಸಮುದಾಯವೊಂದಕ್ಕೆ ಸೇರಿದಂಥವರು, ಗೌಂಡರ್ ಕಮ್ಯುನಿಟಿ ಅಂತೇನೋ ಬರುತ್ತೆ, ಆ ಕಮ್ಯುನಿಟಿಗೆ ಸೇರಿದವರು ರಾಧಾಕೃಷ್ಣನ್ ಅವರು ಈ ಎಲ್ಲ ಲೆಕ್ಕಾಚಾರದಿಂದ ಇವರನ್ನು BJPಯವರು ಉಪರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಯನ್ನಾಗಿಸಿದ್ದಾರೆ ಅನ್ನುವ ಆರೋಪ ಅನ್ನೋದಕ್ಕೆ ಬರೋದಿಲ್ಲ, ಮಾತು ಕೇಳಿ ಬರ್ತಾ ಇದೆ. ಇರುತ್ತೆ, ಹಾಗೆ ಏನೋ ಒಂದಿರುತ್ತೆ. 9ನೇ ತಾರೀಕು ಮತದಾನ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಸಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.